ಎಲ್ರಿಗೂ ನಮಸ್ಕಾರಗಳು ಸ್ನೇಹಿತರೆ. ಎಲ್ರಿಗೂ ಶುಭ ಸಂಜೆ. ಎಲ್ರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಸೊ ಇವತ್ತಿನ ದಿನ ಒಂದು ಒಳ್ಳೆ ದಿನಗಳಾಗಿದೆ. ಒಂದು ಒಳ್ಳೆ ದಿನದಿಂದ ನಾವೊಂದು ಒಳ್ಳೆ ಅವಕಾಶ ಬಗ್ಗೆ ತಿಳ್ಕೊಳ್ತಾ ಇದೀವಿ. ಈ ದಿನ ಒಂದು 20 ಜನ ಗ್ಯಾದರಿಂಗ್ ಬಂದಿರ ಎಲ್ರಿಗೂ, ಯಾರೆಲ್ಲ ಹೊಸೊಬ್ರು ಬಂದಿದ್ರೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ ನಮ್ಮ ಈ ವೆಬಿನಾರ್ ಸೆಷನ್ಗೆ. ಸೊ ಯಾರೆಲ್ಲ ಮೈಕ್ ಅನ್ನ ಅನ್ಮ್ಯೂಟ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಮೈಕ್ ಅನ್ನ ಮ್ಯೂಟ್ ಮಾಡ್ಕೊಳ್ಳಿ ಮೈ ಡಿಯರ್ ಫ್ರೆಂಡ್ಸ್. ಸೊ ಈ ಸೆಷನ್ ನ ಕಂಪ್ಲೀಟ್ ಆಗಿ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ದಿರುವಂತ ಒಂದು ಸೈಲೆಂಟ್ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ಕೇಳಿ. ಇಲ್ಲಿ ನಾವು ಮೊದಲಿಗೆ ಮಾತಾಡ್ತಿರುವಂತ ಒಂದು ಕರೆನ್ಸಿ ಬಂದು ಡಿಜಿಟಲ್ ಕರೆನ್ಸಿ. ಈ ಡಿಜಿಟಲ್ ಕರೆನ್ಸಿ ಅಂದ್ರೆ ಕ್ರಿಪ್ಟೋ ಕರೆನ್ಸಿ ಅಂತ ಹೇಳ್ತೀವಿ. ಸುಮಾರು ಜನ ಬಿಟ್ಕಾಯಿನ್ ತಮ್ಮ ಹತ್ರ ಇರುತ್ತೆ, ಇಥೀರಿಯಂ ತಮ್ಮ ಹತ್ರ ಇರುತ್ತೆ. ಓಕೆ, ಆ ಇಥೀರಿಯಂ ಬಿಟ್ಕಾಯಿನ್ ಏನು ಅಂತ ನಾವು ತಿಳ್ಕೊಳ್ಬೇಕಂದ್ರೆ ಇದೊಂದು ಕಂಪ್ಲೀಟ್ ಒಂದು ಕ್ರಿಪ್ಟೋ ಕರೆನ್ಸಿ ಒಂದು ಫಾರ್ಮೆಟ್ ಮೈ ಡಿಯರ್ ಫ್ರೆಂಡ್ಸ್. ಅಂದ್ರೆ ಇದೊಂದು ಮೀಡಿಯಂ ಆಫ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ಯಾವ ರೀತಿ ನಾವು ಫೋನ್ ಪೇ, ಗೂಗಲ್ ಪೇ ಯಾವ ರೀತಿ ಯೂಸ್ ಮಾಡ್ತಿದೀವೋ ಅದೇ ರೀತಿ ಒಂದು ಕರೆನ್ಸಿ ಇದು. ಕಂಪ್ಲೀಟ್ ಆಗಿ ಒಂದು ಡಿಜಿಟಲ್ ಆಗಿರೋದು, ಯಾವುದೇ ರೀತಿ ಫಿಸಿಕಲ್ ಫಾರ್ಮೆಟ್ ಅಲ್ಲಿ ಇರೋದಿಲ್ಲ. ಯಾರಾದ್ರೂ ಫಿಸಿಕಲ್ ಅಲ್ಲಿ ನನ್ನ ಪಾಕೆಟ್ ಅಲ್ಲಿ ಬಿಟ್ಕಾಯಿನ್ ಇದೆ, ಇಥೀರಿಯಂ ಇದೆ ಅಂದ್ರೆ ಅದು ಕಂಪ್ಲೀಟ್ ಫ್ರಾಡ್ ಮೈ ಡಿಯರ್ ಫ್ರೆಂಡ್ಸ್. ಇದು ಕಂಪ್ಲೀಟ್ ಡಿಜಿಟಲ್ ಆಗಿರುವಂತ ಸಿಸ್ಟಮ್. ಸೊ ಅದೇ ರೀತಿ ನೀವು ಬ್ಯಾಂಕ್ ಗಳನ್ನ ನೋಡ್ಬೋದು. ಬ್ಯಾಂಕ್ ಬಂದು 4 ರಿಂದ 5 ಗಂಟೆಗೆ ಮಾತ್ರ ಕ್ಲೋಸ್ ಇರುತ್ತೆ. ಅದೇ ರೀತಿ ಸ್ಟಾಕ್ ಮಾರ್ಕೆಟ್ ಅಂತ ಬಂದಾಗ, ಶೇರ್ ಮಾರ್ಕೆಟ್ ಅಂತ ಬಂದಾಗ ಅವಾಗ ನೀವು ನೋಡ್ಬೋದು ಅದು ಕೇವಲ 3:30ವರೆಗೆ ಇರುತ್ತೆ. ಇಂಡಿಯನ್ ಸ್ಟಾಕ್ ಮಾರ್ಕೆಟ್ 9:15 4 ಗಂಟೆ. ಕ್ರಿಪ್ಟೋ ಕರೆನ್ಸಿ ಟ್ರೇಡಿಂಗ್ ಅಂತ ನೋಡಿದಾಗ 24 ಗಂಟೆ 7 ದಿನ 365 ದಿನ ಇರುತ್ತೆ. ಅಂದ್ರೆ 24/7 ನಡೆಯುವಂತ ಸಿಸ್ಟಮ್ ಒಂದು ಕ್ರಿಪ್ಟೋ ಕರೆನ್ಸಿ. ಅಂದ್ರೆ ಇದು ಕಂಪ್ಲೀಟ್ ಇಂಟರ್ನೆಟ್ ಬೇಸ್ಡ್ ಒಂದು ಬ್ಲಾಕ್ ಚೈನ್ ಟೆಕ್ನಾಲಜಿ ಅನ್ನೋ ಆಧಾರಿತ ಮೇಲೆ ಇದು ನಡೆಯುವಂತ ಸಿಸ್ಟಮ್. ಅಂದ್ರೆ ಒಂದು 5G ಗಿಂತ ಸೆಕ್ಯೂರ್ಡ್ ಆಗಿರುವಂತ ಟೆಕ್ನಾಲಜಿ ಅಂತ ಹೇಳ್ತೀವಿ. ಇದಕ್ಕೆ ಹಲವಾರು ವಿಧಗಳ ನೇಮ್ಗಳಿದೆ ಮೈ ಡಿಯರ್ ಫ್ರೆಂಡ್ಸ್. ಈ ಹಲವಾರು ನೇಮ್ಗಳಿಗೆ ಏನೇನಂತ ಹೇಳ್ತೀವಿ ಅಂತ ನೋಡಿ. ಕ್ರಿಪ್ಟೋ ಕರೆನ್ಸಿ ಬಂದು ಒಂದು ಗ್ಲೋಬಲ್ ಕರೆನ್ಸಿ ಅಂತ ಹೇಳ್ತೀವಿ. ಕ್ರಿಪ್ಟೋ ಕರೆನ್ಸಿ ಬಂದು ಒಂದು ಟೆಕ್ನಾಲಜಿ, ಓಪನ್ ಸೋರ್ಸ್ ಸಾಫ್ಟ್ವೇರ್, ಇಂಟರ್ನೆಟ್ ಪ್ರೋಟೋಕಾಲ್. ಇಲ್ಲಿ ನೋಡಬಹುದು ಡಿಸೆಂಟ್ರಲೈಸ್ ಡಾಟಾ ಬೇಸ್. ಈ ಡಿಸೆಂಟ್ರಲೈಸ್ ಡಾಟಾ ಬೇಸ್ ಏನಂತಂದ್ರೆ ಒಂದು ನಿಮ್ಗೆ ಮೊದಲು ವ್ಯತ್ಯಾಸ ಹೇಳ್ತೀನಿ. ಸೆಂಟ್ರಲೈಸ್ ಮತ್ತು ಡಿಸೆಂಟ್ರಲೈಸ್ ವ್ಯತ್ಯಾಸ. ಸೆಂಟ್ರಲೈಸ್ಡ್ ಅಂದ್ರೆ ನಿಮ್ಗೆ ಒಂದು ಗವರ್ನಿಂಗ್ ಬಾಡಿ ಇರುತ್ತೆ, ಅಂದ್ರೆ ಒಂದು ಮ್ಯಾನೇಜ್ಮೆಂಟ್ ಇರುತ್ತೆ, ಒಂದು ಸಿಇಒ ಇರುತ್ತೆ, ಅದನ್ನ ಕಂಟ್ರೋಲ್ ಮಾಡುತ್ತೆ. ಡಿಸೆಂಟ್ರಲೈಸ್ ಅಂದ್ರೆ ಯಾವುದೇ ರೀತಿ ಮ್ಯಾನೇಜ್ಮೆಂಟ್ ಇರಲ್ಲ, ಯಾವುದೇ ರೀತಿ ಸಿಇಒ ಇರಲ್ಲ, ಯಾವುದೇ ಪರ್ಸನ್ ಬಂದು ಇನ್ವಾಲ್ವ್ಮೆಂಟ್ ಇರಲ್ಲ. ಸೊ ಈಗ ನಾ ಎಕ್ಸಾಂಪಲ್ ತಗೋಬೇಕು ಸೆಂಟ್ರಲೈಸ್ಡ್ ಅಂದ್ರೆ ನಮ್ಮ ಇಂಡಿಯನ್ ಬ್ಯಾಂಕಿಂಗ್ ಸಿಸ್ಟಮ್ ಏನ್ ಕಂಪನಿಗಳು ನೋಡ್ತಾ ಇದೀವೋ ಆ ಕಂಪನಿಗಳೆಲ್ಲ ಸೆಂಟ್ರಲೈಸ್ ಸಿಸ್ಟಮ್ ಮೈ ಡಿಯರ್ ಫ್ರೆಂಡ್ಸ್. ಅಂದ್ರೆ ಯಾವುದೋ ಒಂದು ಬ್ಯಾಂಕ್ ಕರಪ್ಷನ್ ಆಗ್ಲಿ, ಯಾವುದೋ ಒಂದು ಬ್ಯಾಂಕ್ ದಿವಾಳಿ ಇದ್ರೂ ಕೂಡ RBI ಇಂಟರ್ವೆನ್ಷನ್ ಮಾಡುತ್ತೆ. ಅಂದ್ರೆ ಬ್ಯಾಂಕ್ ಗಳಿಗೆ ಸುಪ್ರೀಂ ಆಗಿರೋದು RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಂದು ಆ ಸೆಂಟ್ರಲೈಸ್ ಸಿಸ್ಟಮ್ ಅಲ್ಲಿ ಎಲ್ಲಾನು ರೆಕ್ಟಿಫೈ ಮಾಡುತ್ತೆ. ಬಟ್ ಈಗ ಡಿಸೆಂಟ್ರಲೈಸ್ಡ್ ಸಿಸ್ಟಮ್ ಅಲ್ಲಿ ಅಂದ್ರೆ ಯಾವುದೇ ರೀತಿ ಇರಲ್ಲ. ಇದು ಕಂಪ್ಲೀಟ್ ಪರ್ಸನ್ ಟು ಪರ್ಸನ್, ಸೆಂಡರ್ ಮತ್ತೆ ರಿಸೀವರ್ ಮಧ್ಯೆ ಯಾವುದೇ ರೀತಿ ವೇರಿಯೇಷನ್ಸ್ ಇರಲ್ಲ. ಕಂಪ್ಲೀಟ್ ಟೆಕ್ನಾಲಜಿ ಆಧಾರಿತ ನಡೆಯುವಂತ ಸಿಸ್ಟಮ್ ಡಿಸೆಂಟ್ರಲೈಸ್ಡ್. ಸೊ ಅದೇ ರೀತಿ ನೀವು ನೋಡಬಹುದು ಡಿಸ್ಟ್ರಿಬ್ಯೂಟೆಡ್ ಪಬ್ಲಿಕ್ ಲೆಡ್ಜರ್ ಅಂದ್ರೆ ಓಪನ್ ಲೆಡ್ಜರ್. ನೀವು ಬ್ಯಾಂಕ್ ಸ್ಟೇಟ್ಮೆಂಟ್ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುವಂತ ಸ್ಟೇಟ್ಮೆಂಟ್ ಬಂದು ಕ್ರಿಪ್ಟೋ ಕರೆನ್ಸಿ ಬ್ಲಾಕ್ ಚೈನ್ ಟೆಕ್ನಾಲಜಿ. ಮತ್ತೆ ಪೀರ್ ಟು ಪೀರ್ ವ್ಯಾಲ್ಯೂ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ, ಅಂದ್ರೆ ಪರ್ಸನ್ ಟು ಪರ್ಸನ್ ಅಂತ ಹೇಳ್ತೀವಿ. ಮತ್ತೆ ಪೇಮೆಂಟ್ ಲೇಯರ್ ಆಫ್ ಇಂಟರ್ನೆಟ್ ಅಂತ ಹೇಳ್ತೀವಿ. ಅದೇ ರೀತಿ ವ್ಯಾಲ್ಯೂ ಟ್ರಾನ್ಸ್ಫರ್ ಸಿಸ್ಟಮ್, ಎಲೆಕ್ಟ್ರಾನಿಕ್ ಕ್ಯಾಶ್, ಡಿಜಿಟಲ್ ಕರೆನ್ಸಿ, ಕ್ರಿಪ್ಟೋ ಕರೆನ್ಸಿ ಇಸ್ ಅನ್ ಅಸೆಟ್ ಅಂಡ್ ಕಮ್ಯುನಿಟಿ. ಈ ತರ ಹಲವಾರು ನೇಮ್ಗಳಿದೆ ಮೈ ಡಿಯರ್ ಫ್ರೆಂಡ್ಸ್. ಇದ್ರ ಬಗ್ಗೆ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ನಮ್ಗೆ ಕಂಪ್ಲೀಟ್ ಎಜುಕೇಶನ್ ಟ್ರೈನಿಂಗ್ ಅಲ್ಲಿ, ಅಡ್ವಾನ್ಸ್ ಟ್ರೈನಿಂಗ್ ಅಲ್ಲಿ ನಾವು ಕೊಡ್ತೀವಿ. ಓಕೆ, ಈಗ ಮೊದಲೊಂದು ಕ್ರಿಪ್ಟೋ ಕರೆನ್ಸಿ ಇಸ್ ಅ ಪ್ರಾಪರ್ಟಿ, ವರ್ಚುವಲ್ ಗೋಲ್ಡ್ ಅಂಡ್ ವರ್ಚುವಲ್ ಗೋಲ್ಡ್ 2.0, ಮನಿ, ಮ್ಯಾಥಮೆಟಿಕ್ಸ್, ಇನ್ನೋವೇಷನ್, ಫೈನಾನ್ಷಿಯಲ್ ಇನ್ಫಾರ್ಮೇಶನ್, ಫ್ರೀಡಮ್. ಪ್ರತಿಯೊಂದ್ರ ಬಗ್ಗೆನೂ ಕೂಡ ನಾವು ಸಪರೇಟ್ ಸೆಷನ್ ಮಾಡ್ತೀವಿ ಮಾಡಿದ್ರು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಕ್ರಿಪ್ಟೋ ಕರೆನ್ಸಿ ಬಂದು ಒಂದು ರೆವಲ್ಯೂಷನ್ ಮೈ ಡಿಯರ್ ಫ್ರೆಂಡ್ಸ್. ಅಂದ್ರೆ ಬರೋ ದಿನಗಳಲ್ಲಿ ಒಂದು ಫ್ಯೂಚರ್ ಕರೆನ್ಸಿ ಆಗಿ ಪ್ರತಿಯೊಬ್ರು ಬಳಕೆ ಮಾಡುವಂತಹ ಒಂದು ಕರೆನ್ಸಿ ಆಗಿದೆ. ಇದನ್ನ ಯಾವ ರೀತಿ ಸ್ಟಾರ್ಟ್ ಆಯ್ತು, ಇದು ಯಾವ ರೀತಿ ಜನ್ಮ ತಾಳ್ತು ಅಂತ ನಾವು ನೋಡ್ಬೇಕಂದ್ರೆ ಸುಮಾರು ಒಂದು 5 ರಿಂದ 6 ಸಾವಿರ ವರ್ಷಗಳ ಹಿಂದೆ ನಮ್ಮ ಹಿರಿಯರು ಯಾವ ರೀತಿ ಬಿಸ್ನೆಸ್ ನ ಮಾಡ್ತಿದ್ರು ಅಂದ್ರೆ ದವಸ ಧಾನ್ಯಗಳನ್ನ ಒಬ್ರು ಇನ್ನೊಬ್ರಿಗೆ ಎಕ್ಸ್ಚೇಂಜ್ ಮಾಡೋದ್ರ ಮುಖಾಂತರ. ಅಲ್ಲಿಂದ ಬಂದಿದ್ದೆ ಬೆಳ್ಳಿ ಮತ್ತು ಬಂಗಾರದ ನಾಣ್ಯಗಳು. ಆ ನಂತರ ದಿನಗಳಲ್ಲಿ ಬಂದಿದ್ದೆ ಬ್ಯಾಂಕ್ ನೋಟ್ಸ್ ಗಳು, ಚೆಕ್ ಬುಕ್ ಗಳು ಹಾಗೂ ಪ್ಲಾಸ್ಟಿಕ್ ATM ಕಾರ್ಡ್ಗಳು. ಆ ನಂತರ 1980 ಯಾವಾಗ ಇಂಟರ್ನೆಟ್ ಆವಿಷ್ಕಾರ ಆಯ್ತು ಅವಾಗಿಂದ ನಾವು ನೋಡ್ತಾ ಇದೀವಿ ಇಂಟರ್ನೆಟ್ ಬ್ಯಾಂಕು. ನಂತರ ಸ್ಮಾರ್ಟ್ ಫೋನ್ ಗಳು ಬಂತು, ಅವಾಗ ಮೊಬೈಲ್ ಬ್ಯಾಂಕಿಂಗ್ ನೋಡ್ತಾ ಇದೀವಿ. ಆ ನಂತರ ದಿನಗಳಲ್ಲಿ ನೋಡ್ತಾ ಇರೋದೇ ಕರೆನ್ಸಿ ಬಂದ್ಬಿಟ್ಟು ಬಿಟ್ಕಾಯಿನ್ ಮೈ ಡಿಯರ್ ಫ್ರೆಂಡ್ಸ್. ಬಿಟ್ಕಾಯಿನ್ ಅಂದ್ರೆ ಮೊದಲ ಕ್ರಿಪ್ಟೋ ಕರೆನ್ಸಿ ಬಂದಿದ್ದು 2009ರಲ್ಲಿ, ಅದು ಬಿಟ್ಕಾಯಿನ್ ಮೈ ಡಿಯರ್ ಫ್ರೆಂಡ್ಸ್. ಆಗ ಬಿಟ್ಕಾಯಿನ್ ಬಂದಾಗ ಕೇವಲ 10 ಪೈಸೆ 20 ಪೈಸೆಗೆ ಸ್ಟಾರ್ಟ್ ಆಗಿರುವಂತಹ ಬಿಟ್ಕಾಯಿನ್ ಮೈ ಡಿಯರ್ ಫ್ರೆಂಡ್ಸ್ ಇವತ್ತಿನ ಪ್ರೆಸೆಂಟ್ ರೇಟ್ ಅಲ್ಲಿ ಒಂದು ಬಿಟ್ಕಾಯಿನ್ ಬೆಲೆ ಬಂದು 48 ರಿಂದ 50 ಲಕ್ಷ ರೂಪಾಯಿ. ಯಾರಾದ್ರೂ ಮಿಸ್ ಆಗಿ ಏನಾದ್ರೂ 10 ವರ್ಷಗಳ ಕೆಳಗಡೆ 2009-10ರಲ್ಲಿ ಒಂದು ಬಿಟ್ಕಾಯಿನ್ ತಗೊಂಡಿದ್ರೆ ಅವ್ರ ಹತ್ರ 48 ಲಕ್ಷ ರೂಪಾಯಿ ಇರ್ತಿತ್ತು. ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಕ್ರಿಪ್ಟೋ ಕರೆನ್ಸಿ ಬಂದು ಮೈ ಡಿಯರ್ ಫ್ರೆಂಡ್ಸ್ ಇಥೀರಿಯಂ ಅಂತ. ಇದನ್ನ ಸ್ಟಾರ್ಟ್ ಮಾಡಿದ್ರು ಮೈಕ್ರೋಸಾಫ್ಟ್ ಕಂಪನಿಯವರು. ಸೊ ಇವ್ರು ಏನಕ್ಕೆ ಮಾಡಿದಾರೆ ಅಂದ್ರೆ ದೊಡ್ಡ ದೊಡ್ಡ ಕಂಪನಿಗಳಿಗೆ ಬಲ್ಕ್ ಅಮೌಂಟ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ, ಒಂದು ಕಂಟ್ರಿ ಇನ್ನೊಂದು ಕಂಟ್ರಿ ಬಿಸ್ನೆಸ್ ಇರುತ್ತೆ. ಅಂದ್ರೆ ನಮ್ದು ಇದು ಕ್ರಿಪ್ಟೋ ಕರೆನ್ಸಿ ಮತ್ತು ಗ್ಲೋಬಲ್ ಕರೆನ್ಸಿ ಆಗಿರೋದ್ರಿಂದ ಇದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಟ್ರಾನ್ಸಾಕ್ಷನ್ ಆಗುವಂತ ಒಂದು ಸಿಸ್ಟಮ್. ಈಗ ನೀವು ನೋಡಬಹುದು ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಒಂದು ಟ್ರಾನ್ಸಾಕ್ಷನ್ ಇನ್ನೊಂದು ಟ್ರಾನ್ಸಾಕ್ಷನ್ ಆಗ್ಬೇಕಂದ್ರೆ ಸರ್ಟನ್ ಟೈಮ್ ತಗೊಳುತ್ತೆ. ಆ ಟೈಮ್ ಏನಕ್ಕೆ ತಗೊಳುತ್ತೆ ಅಂದ್ರೆ ಇನ್ ಬಿಟ್ವೀನ್ ಬ್ಯಾಂಕ್ ಇರುತ್ತೆ, ಆ ಬ್ಯಾಂಕ್ ಅಪ್ರೂವ್ ಮಾಡಿದ್ರೆ ಮಾತ್ರ ಒಬ್ಬರಿಂದ ಇನ್ನೊಬ್ಬರಿಗೆ ಪೇಮೆಂಟ್ ಆಗುತ್ತೆ, ಅಲ್ಲಿವರೆಗೂ ಆಗೋದಿಲ್ಲ. ಇಲ್ಲಿ ಯಾವುದೇ ರೀತಿ ಥರ್ಡ್ ಪಾರ್ಟಿ ಇರೋದ್ರಿಂದ ಇದು ಕಂಪ್ಲೀಟ್ ಡಿಸೆಂಟ್ರಲೈಸ್ ಸಿಸ್ಟಮ್ ಆಗಿರೋದ್ರಿಂದ ಪರ್ಸನ್ ಟು ಪರ್ಸನ್ ಕಮ್ಯುನಿಕೇಶನ್ ಆಗುತ್ತೆ, ಪರ್ಸನ್ ಟು ಪರ್ಸನ್ ವ್ಯಾಲ್ಯೂ ಟ್ರಾನ್ಸ್ಫರ್ ಆಗುತ್ತೆ.
ಅದೇ ರೀತಿ ಈಗ ನನ್ಗೆ ಏನಾದ್ರು ಒಂದು ಅವಕಾಶ ಇದೆನಾ ಸರ್, ನನ್ಗೆ ಈಗ ಬಿಟ್ಕಾಯಿನ್ ಅಂತೂ ನಾನು ತಗೊಳಕ್ ಆಗ್ಲಿಲ್ಲ, ಇಥಿರಿಯಂ ಕೂಡ ತಗೊಳಕ್ ಆಗ್ಲಿಲ್ಲ, ಬಿಕಾಸ್ ಬಿಟ್ಕಾಯಿನ್ ಬಂದು ಇವತ್ತು 48ರಿಂದ 50 ಲಕ್ಷ ಕೊಡ್ಬೇಕಾಗುತ್ತೆ. ಇಥಿರಿಯಂ ನೀವು ತಗೋಬೇಕು ಅಂದ್ರೆ ಇವತ್ತಿನ ಲೆಕ್ಕದಲ್ಲಿ 1,90,000 ಕೊಟ್ಟರೆ ಒಂದು ಇಥಿರಿಯಂ ಸಿಗುತ್ತೆ. ಈಗ ನಮಗೆ ನಾರ್ಮಲ್ ಮಿಡಲ್ ಕ್ಲಾಸ್ ಪೀಪಲ್ ಗೆ ಯಾವ್ದಾದ್ರು ಒಂದು ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಒಂದು ಒಳ್ಳೆ ಇನ್ಕಮ್ ಬರುವಂತ ಯಾವ್ದಾದ್ರು ಕಾಯಿನ್ ಇದೆನಾ ಫ್ರೆಂಡ್ಸ್ ಅಂದ್ರೆ ಅದು ಬಂದು ಟ್ರಾನ್ ಮೈ ಡಿಯರ್ ಫ್ರೆಂಡ್ಸ್. ಇದು ಸ್ಟಾರ್ಟ್ ಆಗಿದ್ದು 2017ರಲ್ಲಿ ಜಸ್ಟಿನ್ ಸನ್ ಅಂತ ಒಂದು ಟ್ರಾನ್ ಫೌಂಡೇಶನ್ ಮುಖಾಂತರ ಸಿಂಗಾಪುರದ ಪರ್ಸನ್ ಇದನು. ಇವನು 2017ರಲ್ಲಿ ಟ್ರಾನ್ ಅನ್ನೋ ಕರೆನ್ಸಿನ ತಂದನು. ಈ ಟ್ರಾನ್ ಕರೆನ್ಸಿ ಯಾವ ರೀತಿ ಇದೆ ಅಂದ್ರೆ ಕಂಪ್ಲೀಟ್ ಟೆಕ್ನಾಲಜಿಲಿ ಅಪ್ಡೇಟೆಡ್ ಮೈ ಡಿಯರ್ ಫ್ರೆಂಡ್ಸ್. ಅಂದ್ರೆ ಏನ್ ನಾವು ನೋಡ್ತಾ ಇದೀವಿ, ನಂಬರ್ 1 ಬಿಟ್ಕಾಯಿನ್, ನಂಬರ್ 2 ಇಥೇರಿಯಂ ಅಂತ ಏನ್ ಹೇಳ್ತೀವಿ, 60% ಮಾರ್ಕೆಟ್ ಕವರ್ ಮಾಡ್ತಿರೋದು ಬಿಟ್ಕಾಯಿನ್, ಒಂದು 15 to 20% ಕವರ್ ಮಾಡ್ತಿರೋದೇ ಇಥೀರಿಯಂ. ಆ ನಂತರ ದಿನಗಳಲ್ಲಿ ನಾನು ಹೇಳ್ತೀನಿ, ಮುಂದೆ ಬರುವಂತ ದಿನಗಳಲ್ಲಿ ಒಂದು ಅಪ್ಡೇಟೆಡ್ ಟೆಕ್ನಾಲಜಿ ಆಗಿ ಬರುವಂತ ಟ್ರಾನ್ ಇದು ಕವರ್ ಮಾಡ್ತೀವಿ ಮೈ ಡಿಯರ್ ಫ್ರೆಂಡ್ಸ್. ಮುಂದೆ ಬರೋ ದಿನಗಳಲ್ಲಿ ಏನಾದ್ರು ಕ್ರಿಪ್ಟೋ ಕರೆನ್ಸಿ ಆಳುತ್ತೆ ಅಂದ್ರೆ ಅದನ್ನು ಟ್ರಾನ್ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಈ ಡಿಜಿಟಲ್ ಟ್ರಾನ್ಸಾಕ್ಷನ್ ಅಲ್ಲಿ ನಾವು ಡಿಜಿಟಲ್ ಟ್ರಾನ್ಸಾಕ್ಷನ್ ಸ್ಪೀಡ್ ಅನ್ನ ನೋಡ್ಬೇಕಾಗುತ್ತೆ. ಈ ಟ್ರಾನ್ಸಾಕ್ಷನ್ ಸ್ಪೀಡ್ ಬಂದು ಟ್ರಾನ್ ಬಂದು 2000 ಟ್ರಾನ್ಸಾಕ್ಷನ್ ಸ್ಪೀಡ್ ಇದೆ. ಅದೇ ಇಥೀರಿಯಂ ಅಂದ್ರೆ 20ರಿಂದ 25 ಟ್ರಾನ್ಸಾಕ್ಷನ್, ಬಿಟ್ಕಾಯಿನ್ ಬಂದ್ರೆ ಕೇವಲ 2ರಿಂದ 3 ಟ್ರಾನ್ಸಾಕ್ಷನ್. ಅಂದ್ರೆ ಮುಂದೆ ಬರೋ ದಿನಗಳಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದ್ರೆ ಆ ದಿನಗಳಲ್ಲಿ ಏನ್ ನೋಡ್ಬೋದು ಅಂದ್ರೆ ನಾವು ಟ್ರಾನ್ಸಾಕ್ಷನ್ ಸ್ಪೀಡ್ ನ ಜನ ಜಾಸ್ತಿ ಬೇಕಾಗುತ್ತೆ. ಅವತ್ತಿನ ದಿನ ಕಂಪ್ಲೀಟ್ ಶಿಫ್ಟ್ ಆಗೋದೇ ಟ್ರಾನ್ ಮೈ ಡಿಯರ್ ಫ್ರೆಂಡ್ಸ್. ಇದ್ರ ಜೊತೆ ಸುಮಾರು ಕಂಪನಿಗಳು ಟೈಅಪ್ ಆಗಿದೆ. ನೀವು ನೋಡ್ಬೋದು ಓಬೈಕ್, ಬಿಟ್ಮೈನ್, ಝಾಗ್ ಅಂಡ್ SW, ಬಿಟ್ಟಾರೆಂಟ್, ಸ್ಯಾಮ್ಸಂಗ್, ಈ ತರ ಹಲವಾರು ಕಂಪನಿಗಳು ಟೈಅಪ್ ಆಗಿದೆ ಮೈ ಡಿಯರ್ ಫ್ರೆಂಡ್ಸ್. ಏನಕ್ಕೆ ಅಂತಂದ್ರೆ ಈ ಬರೋ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟಿಗೆ ಇನ್ಕಮ್ ನ ಕೊಡುತ್ತೆ. ಈಗ ನಾನು ಇಷ್ಟು ಟ್ರಾನ್ ಬಗ್ಗೆ ಹೇಳ್ತಾ ಇದೀನಿ. ಈಗ ಟ್ರಾನ್ ನಾವು ಯಾವ ರೀತಿ ತಗೋಬಹುದು ಅಂದ್ರೆ ಒಂದು ಹೇಳ್ಬೋದು ಅಂದ್ರೆ ನಮ್ ಕೈಯಲ್ಲಿ ಹಾಕಿ ದುಡ್ಡನ್ನ ತಗೋಬಹುದು. ಇನ್ನೊಂದು ಏನ್ ಹೇಳ್ತೀನಿ ಅಂದ್ರೆ ನಾವು ಒಂದು ಪ್ಲಾಟ್ಫಾರ್ಮ್ ಮುಖಾಂತರ ಅಂದ್ರೆ ಒಂದು ಎಜುಕೇಶನ್ ತಗೊಳ್ಳೋ ಮುಖಾಂತರ ನಾವು ಅರ್ನ್ ಮಾಡ್ಬೋದು. ಈಗ ನಾನು ಹೇಳೋದು ಮೊದಲಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ಒಂದು ಕ್ರಿಪ್ಟೋ ಕರೆನ್ಸಿ ಬಂದು ಹೈಯೆಸ್ಟ್ ರಿಸ್ಕ್ ಇರುವಂತ ಫೀಲ್ಡ್ ಅಂತ ಹೇಳ್ತೀವಿ. ಯಾಕೆಂದ್ರೆ 10 ವರ್ಷಗಳಲ್ಲಿ ಒಂದ್ ರೂಪಾಯಿ ಏನಾದ್ರು ಬಿಟ್ಕಾಯಿನ್ ತಗೊಂಡಿದ್ರೆ 50 ಲಕ್ಷ ಆಗ್ತಿರೋ ಅಂದ್ರೆ ಅಷ್ಟು ಇನ್ಕಮ್ ಕೊಡುವಂತ ಯಾವುದೇ ಫೀಲ್ಡ್ ಮಾರ್ಕೆಟ್ ಅಲ್ಲಿ ಇಲ್ಲ ಮಾಡಿರ್ಬೋದು. ಅಂದ್ರೆ ಅಷ್ಟೊಂದು ರಿಸ್ಕ್ ಇರುವಂತ ಫೀಲ್ಡ್ ಕೂಡ ಇದೆ, ಅಷ್ಟೊಂದು ರಿಟರ್ನ್ ಕೊಡುವಂತ ಫೀಲ್ಡ್ ಇದೆ. ಸೊ ಇಂಥ ಫೀಲ್ಡ್ ಅಲ್ಲಿ ನಾನು ಈಗ ನಿಮ್ಗೆ ಜಾಸ್ತಿ ನಿಮ್ ಬಲ್ಕ್ ನಿಮ್ ಪಾಕೆಟ್ ಮನಿ ಹಾಕಿ ಅಂತ ನಾನು ಹೇಳೋದಿಲ್ಲ. ಯಾಕೆಂದ್ರೆ ಇದೊಂದು ರಿಸ್ಕ್ ಫೀಲ್ಡ್ ಆಗಿರೋದ್ರಿಂದ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಅಸೆಟ್ ಅನ್ನ ಇದರಿಂದ ನೀವು ಗಳಿಸ್ಕೊಳ್ಬೇಕು, ಸಂಪಾದನೆ ಮಾಡ್ಬೇಕು. ಆ ಸಂಪಾದನೆ ಮಾಡಕ್ಕೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಟ್ಟು ಮಿಸ್ಟರ್ ಹಿಮ್ಮತ್ ಖಾನ್ ಸರ್ ಅಂತ ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಬಿಕಾಸ್ ಈ ಪ್ಲಾಟ್ಫಾರ್ಮ್ ಗಿಂತ ಸಾವಿರಾರು ಲಕ್ಷಾಂತರ ಜನ ದುಡ್ಡನ್ನ ಅರ್ನ್ ಮಾಡ್ತಿದ್ದಾರೆ, ಪ್ರತಿದಿನ ಅರ್ನ್ ಮಾಡ್ತಿದ್ದಾರೆ. ಈ ಪ್ಲಾಟ್ಫಾರ್ಮ್ ಹೆಸರು ಬಂದು ಟ್ರಾನ್ ಸ್ಕ್ವೇರ್ ಅಂತ. ಈ ಪರ್ಸನ್ ಇವಾಗ ಮಿಲಿಟರಿಯಲ್ಲಿ ಕೆಲಸ ಮಾಡ್ತಿರೋರು, ಭಾರತ ದೇಶದ ಮಿಲಿಟರಿಯಲ್ಲಿ ಇರೋದು, ಜಮ್ಮು ಅಂಡ್ ಕಾಶ್ಮೀರ ಅಲ್ಲಿ ಸರ್ವಿಸ್ ಅನ್ನ ಕೊಡ್ತಾ ಇದ್ದಾರೆ. ಈ ಪರ್ಸನ್ ಉದ್ದೇಶ ಏನಂತಂದ್ರೆ ಪ್ರತಿಯೊಬ್ಬ ಒಂದು ಭಾರತೀಯ ನಾಗರಿಕ ಈ ಲಾಕ್ ಡೌನ್ ಟೈಮ್ ಅಲ್ಲಿ ಕೂಡ ಒಂದು ಫೈನಾನ್ಷಿಯಲಿ ಹೆಲ್ಪ್ ಆಗ್ಲಿ ಅಂತ November 25 ಸ್ಟಾರ್ಟ್ ಮಾಡಿರುವಂತ ಸಿಸ್ಟಮ್ ಇದು. ಇವತ್ತಿಗೆ 4ರಿಂದ 5 ತಿಂಗಳು ಸಕ್ಸಸ್ಫುಲ್ ಆಗಿ ರನ್ ಆಗ್ತಿರುವಂತ ಸಿಸ್ಟಮ್ ಮೈ ಡಿಯರ್ ಫ್ರೆಂಡ್ಸ್. ಇದು ಯಾವ ರೀತಿ ಮಾಡಿದಾರೆ ಅಂದ್ರೆ ಎಲ್ಲ ಎಕ್ಸ್ಪೀರಿಯನ್ಸ್ ಇರುವ ನೆಟ್ವರ್ಕಿಂಗ್ ಲೀಡರ್ಗಳು, ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಿರುವಂತ ಎಕ್ಸ್ಪೀರಿಯನ್ಸ್ ನ ಯಾವ ರೀತಿ ಜನರಿಗೆ ತಲುಪಿಸಬೇಕು, ಯಾವ ರೀತಿ ಜನರಿಗೆ ಇನ್ಕಮ್ ನ ಮ್ಯಾಕ್ಸಿಮಮ್ ಕೊಡಬೇಕು ಅನ್ನೋ ಸಿಸ್ಟಮ್ ಎಲ್ಲಾನು ಇದರಲ್ಲಿ ಅಡಾಪ್ಟ್ ಮಾಡಿ ಒಂದು ಸಿಸ್ಟಮ್ ನ ಕ್ರಿಯೇಟ್ ಮಾಡಿದರೆ ಅದುವೇ ಟ್ರಾನ್ ಸ್ಕ್ವೇರ್ ಮೈ ಡಿಯರ್ ಫ್ರೆಂಡ್ಸ್. ಇದ್ರ ಅಡ್ವಾಂಟೇಜ್ ಏನು ಕೆಲಸ ಮಾಡೋದ್ರಿಂದ ಅಂತಂದ್ರೆ ಇದು ಕಂಪ್ಲೀಟ್ ಡಿಸೆಂಟ್ರಲೈಸ್, ನಾನು ಮೊದಲೇ ಹೇಳಿದೀನಿ. ಅಂಡ್ ಇಲ್ಲಿ ಯಾವುದೇ ಅಡ್ಮಿನ್ ಇರಲ್ಲ. ನಿಮ್ ಪೇಮೆಂಟ್ ಕೊಡಕ್ಕೆ ವಾರಕ್ಕೆ ಮಂತ್ಲಿಗೆ ಏನ್ ಪೇಮೆಂಟ್ ಹೇಳ್ತೀವಲ್ಲ ಆ ರೀತಿ ಯಾವುದೇ ಇಲ್ಲಿ ತೊಂದರೆ ಇಲ್ಲ. ಆ ರೀತಿ ಬಂದು 100% ವೆರಿಫೈಡ್ ಕಾಂಟ್ರಾಕ್ಟ್ ಆಗಿದೆ. ಅಂಡ್ ಕಂಪ್ಲೀಟ್ ಅಲ್ಗೋರಿಥಮಿಕ್ ಅಂದ್ರೆ ಒಂದು ಸಾಫ್ಟ್ವೇರ್ ಅಂತ ತಿಳ್ಕೊಳ್ಳಿ ಮೈ ಡಿಯರ್ ಫ್ರೆಂಡ್ಸ್. ಒಂದು ಸಾಫ್ಟ್ವೇರ್ ಯಾವ ರೀತಿ ರನ್ ಆಗುತ್ತೋ ಅದೇ ರೀತಿ ರನ್ ಆಗುವಂತ ಸಿಸ್ಟಮ್. ಮತ್ತೆ ಇದರಲ್ಲಿ ಸ್ಟ್ರಕ್ಚರ್ ಯಾವ ರೀತಿ ಫಿಲ್ ಆಗುತ್ತೆ ಅಂದ್ರೆ 2x2 ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಮೊದಲಿಗೆ 2 ಸ್ಟ್ರಕ್ಚರ್ ಇರುತ್ತೆ, ಆಮೇಲೆ 4, 8, 16, 32, 64, 128 7 ಲೆವೆಲ್ ಇರುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಈ 7 ಲೆವೆಲ್ ಟಾಪ್ ಟು ಬಾಟಮ್ ಅಂಡ್ ಲೆಫ್ಟ್ ಟು ರೈಟ್ ಫಿಲ್ ಆಗುತ್ತೆ. ಅದು ಯಾವ ರೀತಿ ಅಂತ ಸ್ಟ್ರಕ್ಚರ್ ನ ನೆಕ್ಸ್ಟ್ ಹೇಳ್ತಾ ಬರ್ತೀನಿ. ಇಲ್ಲಿ ಪ್ರತಿಯೊಬ್ಬರಿಗೂ ಮೈ ಡಿಯರ್ ಫ್ರೆಂಡ್ಸ್ ಒಂದ್ ದೊಡ್ಡ ಮಟ್ಟಿಗೆ ಇನ್ಕಮ್ ಸಿಗ್ಲಿ ಅನ್ನೋ ರೀತಿಯಿಂದ ಸ್ಟ್ರಕ್ಚರ್ ನ ಫಾರ್ಮೇಶನ್ ಮಾಡಿದ್ದಾರೆ. ಆ ಸ್ಟ್ರಕ್ಚರ್ ನ ನೋಡ್ಕೊಳ್ಳೋಣ. ಇಲ್ಲಿ ಮೊದಲಿಗೆ ನೋಡಿ ಮೈ ಡಿಯರ್ ಫ್ರೆಂಡ್ಸ್ 900 TRX. ಈ 900 TRX ಅಂದ್ರೆ ನಮ್ಮ ಇವತ್ತಿನ ಲೆಕ್ಕದಲ್ಲಿ 10,000 ರೂಪಾಯಿ ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಯಾಕಂದ್ರೆ ಇವಾಗ 10 11 ರೂಪಾಯಿ ಒಂದು ಟ್ರಾನ್ ನಡೀತಾ ಇದೆ. ಈ ಬರೋ ದಿನಗಳಲ್ಲಿ ಮೈ ಡಿಯರ್ ಫ್ರೆಂಡ್ಸ್ ಇದೊಂದು ಹೇಳ್ತೀನಿ ನೆನ್ಪಿಟ್ಕೊಳ್ಳಿ, ಬರೋ ದಿನಗಳಲ್ಲಿ ನಾವು ಇದನ್ನ 100 ಸಲ ಮಾಡಿದ್ರೆ 1000 ಸಲ ಲ್ಯಾಕ್ಸ್ ಅಲ್ಲಿ ನೋಡ್ತೀವಿ ಈ ಟ್ರಾನ್ ಅನ್ನ. ಇವತ್ತಿನ ದಿನಗಳಲ್ಲಿ ನಾವೆಲ್ಲರೂ ಅಫೋರ್ಡ್ ಮಾಡ್ಬೋದು, ಇವತ್ತಿನ ದಿನಗಳಲ್ಲಿ ನಾವು ಇದನ್ನ ಕೊಂಡ್ಕೊಳ್ಬಹುದು, ನಮ್ಮ ಹತ್ರ ಇಟ್ಕೊಳ್ಬಹುದು. ಅದೇ ಮುಂದಿನ ದಿನಗಳಲ್ಲಿ ಇದನ್ನು ಕೂಡ ಯಾವ್ದು ಇಥೀರಿಯಂ ಯಾವ ರೀತಿ ಬಿಟ್ಕಾಯಿನ್ ಹೋಗಿದ್ನೋ ಆ ರೀತಿ ಹೋಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಅದಕ್ಕೆ ನಾವ್ ಇವತ್ತು ಏನ್ ಮಾಡ್ತಿದ್ವಿ ಅಂದ್ರೆ ಈ 900 ಟ್ರಾನ್ ನ ಅಂಡ್ ಸ್ಪೆಷಲಿ ನಮ್ದು ಏನಾದ್ರು ಟೀಮ್ ಅಲ್ಲಿ ಏನಾದ್ರು ಟ್ರಾನ್ ಸ್ಕ್ವೇರ್ ಕಮ್ಯುನಿಟಿ ಬೆಂಗಳೂರಲ್ಲಿ ಬಂದಾಗ ಈ 900 ಟ್ರಾನ್ ಗೆ ನಿಮ್ಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ ಮೈ ಡಿಫರೆನ್ಸ್ ಕ್ರಿಪ್ಟೋ ಕರೆನ್ಸಿ ಅಂತ ಬೇಸಿಕ್ ಫ್ರಮ್ ಸ್ಕ್ರಾಚ್ ಇಂದ ಎಜುಕೇಶನ್ ಸಿಗುತ್ತೆ. ನಾನು ಆಕ್ಚುಲ್ ಪ್ಲಾನ್ ಮಾಡ್ತಿರೋದು ಇವಾಗ ಮೈ ಡಿಫರೆನ್ಸ್, ಇದುವರೆಗೆಲ್ಲ ಹೇಳಿದ್ದು ಕಂಪ್ಲೀಟ್ ಬೇಸಿಕ್ಸ್ ಮೈ ಡಿಫರೆನ್ಸ್. ಇವತ್ತು ಇಲ್ಲಿ ನೀವು ನೋಡ್ತಾ ಇರೋದು 900 TRX ಜಸ್ಟ್ ಎಂಟ್ರೆನ್ಸ್ ಪ್ಲಾಟ್ಫಾರ್ಮ್ ಅಮೌಂಟ್ ಮೈ ಡಿಯರ್ ಫ್ರೆಂಡ್ಸ್. ಇಲ್ಲಿ ಒಂದ್ಸರಿ ನೀವೇನಾದ್ರೂ ಪ್ಲಾಟ್ಫಾರ್ಮ್ ಬಂದ್ಮೇಲೆ ನೀವು ನೋಡ್ಬೋದು ಇಲ್ಲಿ ಯಾವ ರೀತಿ ಇನ್ಕಮ್ ಗಳು ಸಿಗುತ್ತೆ ಅಂತ. ಇನ್ಕಮ್ ಗಳು ನೋಡ್ಬೇಕಂದ್ರೆ ಇದರಲ್ಲಿ ಟೋಟಲಿ 3 ತರದ ಇನ್ಕಮ್ ಗಳಿದೆ ಮೈ ಡಿಯರ್ ಫ್ರೆಂಡ್ಸ್. ಮೊದಲನೇ ಇನ್ಕಮ್ ಬಂದ್ಬಿಟ್ಟು 100% ರೆಫರಲ್ ಇನ್ಕಮ್. ಎರಡನೇ ಇನ್ಕಮ್ ಬಂದು 60% ಡೈರೆಕ್ಟ್ ಇನ್ಕಮ್. ಈ 2 ಇನ್ಕಮ್ ಗಳು ಅನ್ಲಿಮಿಟೆಡ್ ಮೈ ಡಿಯರ್ ಫ್ರೆಂಡ್ಸ್. ಇದಕ್ಕೆ ಯಾವುದೇ ಲಿಮಿಟ್ ಇಲ್ಲ. ನಿಮ್ಮ ಹತ್ರ ಏನ್ ಪೊಟೆನ್ಶಿಯಲ್ ಇದೆನೋ ಆ ಪೊಟೆನ್ಶಿಯಲ್ ಪ್ರಕಾರ ನೀವು ಅರ್ನ್ ಮಾಡಬಹುದು.
ನೆಕ್ಸ್ಟ್ ಬಂದು 40% ಲೆವೆಲ್ ಇನ್ಕಮ್, ಇದನ್ನ ಬೋನಸ್ ಇನ್ಕಮ್ ಅಂತ ಹೇಳ್ತೀವಿ. ಇದು 7th ಲೆವೆಲ್, ಅಪ್ ಟು 7th ಲೆವೆಲ್ ವರೆಗೂ ನೀವು ಇನ್ಕಮ್ ನ ಜನರೇಟ್ ಮಾಡ್ಕೊಳ್ಬಹುದು. ಇಲ್ಲಿ ನಮ್ಮ ಹತ್ರ ಫಸ್ಟ್ ಇನ್ಕಮ್, ರೆಫರಲ್ ಇನ್ಕಮ್ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳೋಣ. ಈ ರೆಫರಲ್ ಇನ್ಕಮ್ ಬಂದ್ಬಿಟ್ಟು ನೀವು ಜಾಯ್ನ್ ಆಗ್ತೀರಾ ಮೈ ಡಿಯರ್ ಫ್ರೆಂಡ್ಸ್. ನಿಮ್ಗೆ ಏನಾಗುತ್ತೆ ಅಂದ್ರೆ ಫಸ್ಟ್ ಎಂಟ್ರೆನ್ಸ್ ಒಂದು ಪ್ಲಾಟ್ಫಾರ್ಮ್ ಫೀಸ್ 900 TRX ಕೊಟ್ಟಿದ್ಮೇಲೆ ನಿಮ್ಗೊಂದು ಯುನಿಕ್ ID ರೆಫರಲ್ ಸಿಗುತ್ತೆ. ಅಲ್ಲಿಂದ ನೀವ್ ಏನ್ ಮಾಡ್ಬೋದು ಅಂದ್ರೆ ನಿಮ್ಗೆ ಎಷ್ಟು ಜನ ಆಗ್ತಾರೆ ಅಷ್ಟು ಜನಕ್ಕೆ ಈ ಪ್ಲಾಟ್ಫಾರ್ಮ್ ನ ಇಂಟ್ರೊಡ್ಯೂಸ್ ಮಾಡಬಹುದು. ಅವರಿಗೆ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಏನ್ ಮಿಷನ್ ಇದೆ, ನಾವು ಮಿಷನ್ ಒಂದು ತರ ವರ್ಕ್ ಮಾಡ್ತಿದ್ವಿ, ಈ ಮಿಷನ್ ಅಲ್ಲಿ ಅವರು ಕೂಡ ಜಾಯ್ನ್ ಆಗ್ಬಹುದು. ಇಲ್ಲಿ ನೀವು ಏ ಫ್ರೆಂಡ್ ನ ರೆಫರ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಆ ಫ್ರೆಂಡ್ 900 TRX ಇಂದ ಬಂದ್ರೆ ಆ 900 TRX ಕಂಪ್ಲೀಟ್ ಅಮೌಂಟ್ ಯಾರಿಗೆ ಹೋಗುತ್ತೆ, ನಿಮಗೆ ಬರುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಅದೇ ರೀತಿ ಬಿ ಏನಾದ್ರು ಬಂದ್ರೆ ಬಿ ಅಮೌಂಟ್ ಕೂಡ ಕಂಪ್ಲೀಟ್ ಆಗಿ ನಿಮ್ಗೆ ಬರುತ್ತೆ. ಸೊ ಇಲ್ಲಿ ಫಸ್ಟ್ ಇನ್ಕಮ್ ಯಾವ ಹೇಳಿದೀನಿ 100% ರೆಫರ್ ಮೈ ಡಿಯರ್ ಫ್ರೆಂಡ್ಸ್. ಯಾವುದೇ ಒಂದು ಟ್ರಾನ್ ₹1 ಕೂಡ ಮಿಸ್ ಆಗಲ್ಲ, ನಿಮಗೆ 100% ಪೂರ್ತಿಯಾಗಿ ಬರುತ್ತೆ. ಅಂದ್ರೆ ಈ ಸಿಸ್ಟಮ್ ಅಲ್ಲಿ ನಾನು ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಯಾವ್ದು ₹1 ಕೂಡ ಸಿಸ್ಟಮ್ ಅಲ್ಲಿ ಉಳಿಯೋದಿಲ್ಲ. ಯಾಕೆ ಅಂತ ಹೇಳ್ತೀನಿ, ಪಾಯಿಂಟ್ ಸ್ಟ್ರೆಸ್ ಮಾಡ್ತೀನಿ ಅಂದ್ರೆ ಸುಮಾರು ಮಾರ್ಕೆಟ್ ಅಲ್ಲಿ ಸುಮಾರು MLM ಕಂಪನಿ ನೋಡಿದ್ವಿ ಮೈ ಡಿಯರ್ ಫ್ರೆಂಡ್ಸ್. ಆ MLM ಕಂಪನಿ ಯಾವ ರೀತಿ ಇದೆ ಅಂದ್ರೆ ನಾವು ಕೊಡೋ ಅಮೌಂಟ್ ಎಲ್ಲ ಅವ್ರ ಹತ್ರ ಕಲೆಕ್ಟ್ ಆಗುತ್ತೆ, ಅಕ್ಯುಮುಲೇಟ್ ಆಗುತ್ತೆ. ಅವ್ರು ಎಷ್ಟು ದಿನ ಬೇಕೋ ಅಷ್ಟು ದಿನ ಕಂಪನಿ ನಡೆಸ್ಬಿಟ್ಟು ಆಮೇಲೆ ಕಂಪನಿನ ಕ್ಲೋಸ್ ಮಾಡ್ಕೊಂಡು ಹೋಗುವಂತ ಎಲ್ಲ ಚಾನ್ಸಸ್ ಇರುತ್ತೆ. ಅಂದ್ರೆ ಇವತ್ತು ಪರ್ಸನ್ ಒಂದು ಉದ್ದೇಶ ಇಟ್ಕೊಂಡು ಮಾಡಿರ್ಬೋದು, ಯಾವತ್ತು ದುಡ್ಡು ಅವನ ಹತ್ರ ಬಂದು ಅಕ್ಯುಮುಲೇಟ್ ಆಗುತ್ತೋ ಅವನ ನಿಯತ್ತು ಚೇಂಜ್ ಆಗ್ಬೋದು ಮೈ ಡಿಯರ್ ಫ್ರೆಂಡ್ಸ್. ಈ ತರ ಸುಮಾರು ಕಂಪನಿಗಳು ನೋಡಿದೀನಿ. ಒಂದು 100% ಅಲ್ಲಿ 60 to 70% ಕಂಪನಿಗಳು ಇವಾಗ ಲಾಕ್ ಡೌನ್ ಟೈಮ್ ಅಲ್ಲಿ ಕ್ಲೋಸ್ ಆಗಿದೆ. ಸುಮಾರು ಕಂಪನಿಗಳು ಕ್ಲೋಸ್ ಆಗ್ತಾ ಇದೆ ಡೇ ಬೈ ಡೇ. ಅಂಡ್ ಕೆಲವೊಂದು ಕಂಪನಿಗಳು ಬರ್ತಾರೆ ಉದ್ದೇಶನೇ ಮೈ ಡಿಯರ್ ಫ್ರೆಂಡ್ಸ್ ಫ್ರಾಡ್ ಮಾಡೋ ಪಬ್ಲಿಕ್ ಜೊತೆ ಅಂತ. ಸೊ ಅಂತ ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟ್ ನಾನ್ ಸಜೆಸ್ಟ್ ಮಾಡೋದು ಸದ್ಯಕ್ಕೆ ಯಾವುದೇ ರೀತಿ ಹೋಗ್ಬೇಡಿ. ಆಗ ಈ ಲಾಕ್ ಡೌನ್ ಟೈಮ್ ಅಲ್ಲಿ ನಿಮಗೆ ಒಂದು ಕಡಿಮೆ ಅಮೌಂಟ್ ಅಲ್ಲಿ ದೊಡ್ಡ ಮಟ್ಟಿಗೆ ಇನ್ಕಮ್ ಕೊಡೋ ಪ್ಲಾಟ್ಫಾರ್ಮ್ ಟ್ರಾನ್ಸ್ಫರ್ ಆಗಿದೆ. ಈಗ ಎಕ್ಸಾಂಪಲ್ ನೋಡಿ, ಡೈರೆಕ್ಟ್ ರೆಫರ್ ಹೇಳ್ತಾ ಇದೀನಿ. ಈ ಟ್ರಾನ್ಸ್ಫರ್ ಅಲ್ಲಿ ನೀವು ಒಂದು ನಿಮ್ಮ ಐಡಿನ ಮಾಡ್ತೀರಾ, ನಿಮ್ ಕಡೆಯಿಂದ ಎಷ್ಟು ಜನ ಬೇಕೋ ಅಷ್ಟು ಜನ ರೆಫರ್ ಮಾಡ್ಕೊಳ್ಳಿ. ಮೊದಲಿಗೆ ನೀವೇನಾದ್ರೂ ರೆಫರ್ ಮಾಡ್ತಿದ್ರ ಅನ್ಕೊಳ್ಳಿ, ಈ ಪರ್ಸನ್ ಮೊದಲು ಲೆಫ್ಟ್ ಅಲ್ಲಿ ಬಂದಿರೋದ್ರಿಂದ ಓಕೆ, ಈ ಪರ್ಸನ್ ಮೊದಲಿಗೆ ನೀವೇನೋ ಫಸ್ಟ್ ಪರ್ಸನ್ ರೆಫರ್ ಮಾಡ್ತಿದ್ರ, ಆ ಪರ್ಸನ್ ಬಂದು ಲೆಫ್ಟ್ ಅಲ್ಲಿ ಬರ್ತಾನೆ ಮೈ ಡಿಯರ್ ಫ್ರೆಂಡ್ಸ್. ಅವನ 900 ಟ್ರಾನಿಂಗ್ ಬರುತ್ತೆ. ನಂತರ ಸೆಕೆಂಡ್ ಪರ್ಸನ್ ಕೊಡ್ತೀರಾ, ಅವಂದು ಬರುತ್ತೆ. ಥರ್ಡ್ ಪರ್ಸನ್ ಬರ್ತಾನೆ, ಅವಂದು ಕೂಡ ನಿಮಗೆ ಬರುತ್ತೆ. ಅಂದ್ರೆ ಟೋಟಲ್ ಈ ರೀತಿ ಫಿಲ್ ಆಗ್ತಾ ಬರುತ್ತೆ. ಅಂದ್ರೆ ಟಾಪ್ ಟು ಬಾಟಮ್ ಲೆಫ್ಟ್ ಟು ರೈಟ್ ಏನ್ ಹೇಳಿದನಲ್ಲ, ಇದು ಫಸ್ಟ್ ಲೆವೆಲ್, ಇದು ಸೆಕೆಂಡ್ ಲೆವೆಲ್, ನೆಕ್ಸ್ಟ್ ಬಂದು ಥರ್ಡ್ ಲೆವೆಲ್. ಅಂದ್ರೆ ಕಂಪ್ಲೀಟ್ ಲೆವೆಲ್ ಫಿಲ್ ಆಗ್ತಾ ಇರುತ್ತೆ. ಅಂದ್ರೆ ಪ್ರತಿಯೊಬ್ಬ ಮೆಂಬರ್ ಕೂಡ ಬೈ ಡಿಫಾಲ್ಟ್ ಆಟೋ ಸ್ಪಿಲ್ ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಈ ಆಟೋ ಸ್ಪಿಲ್ ಆಗೋದ್ರಿಂದ ಏನಾಗುತ್ತೆ, ನಿಮಗೆ ಒಂದು ಟೋಟಲ್ ಆಗಿ ಒಂದು ಲೆವೆಲ್ ಬೋನಸ್ ಇನ್ಕಮ್ ಅಂತ ಬರುತ್ತೆ. ಅದೇ ಹೆಚ್ಚು ಕಮ್ಮಿ ಅಂದ್ರೂ 6 ರಿಂದ 7 ಕೋಟಿ ರೂಪಾಯಿ ಇನ್ಕಮ್ ಇದೆ ಮೈ ಡಿಯರ್ ಫ್ರೆಂಡ್ಸ್. ಅದನ್ನ ಹೇಳ್ತೀನಿ, ನೀವು ಕಂಪ್ಲೀಟ್ ಆಗಿ ಕರೆಕ್ಟ್ ಆಗಿ ಕೇಳಿ. ಇಲ್ಲಿ ನೋಡಿ 14 ಜನ ನೀವು ಡೈರೆಕ್ಟ್ ರೆಫರ್ ಕೊಟ್ಟಿದ್ರ ಅನ್ಕೊಳ್ಳಿ. ಇದು 14 ಜನಕ್ಕೆ ನಾನು ಏನಕ್ಕೆ ಸಜೆಸ್ಟ್ ಮಾಡ್ತೀನಿ, ಇದೊಂದು ಫೌಂಡೇಶನ್ ಲೆವೆಲ್ ಮೈ ಡಿಯರ್ ಫ್ರೆಂಡ್ಸ್. ಈ ಫೌಂಡೇಶನ್ ಲೆವೆಲ್ ನಿಮ್ದು ಸ್ಟ್ರಾಂಗ್ ಆಗಿದ್ರೆ ನಾನು ಹೇಳುವಂತ ಟೋಟಲ್ ದೊಡ್ಡ ಮಟ್ಟಿಗೆ ಇನ್ಕಮ್ ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಆ ದೊಡ್ಡ ಮಟ್ಟಿಗೆ ಇನ್ಕಮ್ ಎಷ್ಟಿದೆ ಅಂತಂದ್ರೆ 15 ರಿಂದ 20 ಕೋಟಿ ಮೈ ಡಿಯರ್ ಫ್ರೆಂಡ್ಸ್. ಆ ಇನ್ಕಮ್ ನೀವು ಕಂಪ್ಲೀಟ್ ಗ್ರಾಪ್ ಮಾಡ್ಬೇಕಂದ್ರೆ ಈ ಫೌಂಡೇಶನ್ ಲೆವೆಲ್ ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಇಬ್ಬರಾದ್ರೂ ಪರವಾಗಿಲ್ಲ ಮೈ ಡಿಯರ್ ಫ್ರೆಂಡ್ಸ್, ನಮ್ ಬೇಕಾಗಿರೋದು ಇಬ್ಬರು ಜಸ್ಟ್. ನೀವೇನೋ 14 ಜನ ರೆಫರ್ ಮಾಡಿದ್ರೆ ಒಂದು ವೇಳೆ ಆದ್ರೆ ನಿಮ್ 14 ಜನ ರೆಫರ್ ನೋಡಿ ಎಷ್ಟು ಇನ್ಕಮ್ ಬರ್ತಿದೆ, 12,600 ಟ್ರಾನ್ ಬರ್ತದೆ ಮೈ ಡಿಯರ್ ಫ್ರೆಂಡ್ಸ್. ಕಂಪ್ಲೀಟ್ ಇವತ್ತಿನ ಲೆಕ್ಕದ ಪ್ರಕಾರ 1.5 ಲಕ್ಷ ರೂಪಾಯಿ. ಓಕೆ, ಈಗ ಇದೇ ರೀತಿ ನಾನು ನೆಕ್ಸ್ಟ್ ನಿಮ್ಗೆ ಏನಾದ್ರು ಹೇಳಕ್ ಹೋಗ್ತೀನಿ ಅಂದ್ರೆ ನೆಕ್ಸ್ಟ್ ಇನ್ಕಮ್ ಬಂದ್ಬಿಟ್ಟು ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್. ಈ ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ ಯಾವ ರೀತಿ ಬರುತ್ತಂದ್ರೆ, ಈ ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ ನೋಡಿ ನೀವು ಇಲ್ಲಿ 7 ಲೆವೆಲ್ ಇದೆ ನಮ್ಮ ಹತ್ರ. ಈ 7 ಲೆವೆಲ್ ನ ನೀವು ಚೆಕ್ ಮಾಡ್ಕೊಳ್ಳಿ. ನಮ್ಮ ಹತ್ರ ಫಸ್ಟ್ ಲೆವೆಲ್ ಬಂದ್ಬಿಟ್ಟು ಜಾಯ್ನಿಂಗ್ ಅಮೌಂಟ್ ಎಷ್ಟಿದೆ 900 TRX, ಇದು ಬಂದು ಫಸ್ಟ್ ಲೆವೆಲ್. ಆ ನಂತರ ಸೆಕೆಂಡ್ ಲೆವೆಲ್ ಅಂತ ಏನ್ ಹೇಳ್ತೀವಿ, ಈ ನೋಡಿ ಇಷ್ಟು ಕಂಪ್ಲೀಟ್ ಆಗಿ ಏನ್ ಕಾಣ್ತಿದೆ ಅಲ್ವಾ, ಇದು ಕಂಪ್ಲೀಟ್ ಆಗಿ ಬಂದು 7 ಲೆವೆಲ್ಸ್ ಮಾಡಿದ್ರು. ಫಸ್ಟ್ ಲೆವೆಲ್ 900, ಸೆಕೆಂಡ್ ಲೆವೆಲ್ ಬಂದು 1200, ಥರ್ಡ್ ಲೆವೆಲ್ ಬಂದು 2800, 9000 TRX, 25,000, 50,000 and 1 lakh TRX. ಇದು ಕಂಪ್ಲೀಟ್ 7 ಲೆವೆಲ್ ಸಿಸ್ಟಮ್ ನಡೆಯುವಂತ ಸಿಸ್ಟಮ್ ಮೈ ಡಿಯರ್ ಫ್ರೆಂಡ್ಸ್. ಇಲ್ಲಿ ಯಾವುದೇ ರೀತಿಯಿಂದ ಯಾರೊಬ್ರು ಬರ್ತಾರೆ ಅಂದ್ರೆ ಕೂಡ ಯಾರೊಬ್ರು ತಮ್ಮ ಕೈಯಿಂದ ಪಾಕೆಟ್ ಇಂದ ಎಡಿಷನಲ್ ದುಡ್ಡು ಹಾಕೋ ಅವಶ್ಯಕತೆ ಇಲ್ಲ. ಕೇವಲ 900 ಟ್ರಾನ್ ಇಂದ ಜಾಯ್ನ್ ಆಗ್ಬಿಟ್ಟು ಅವ್ರ ಏನ್ ಮಾಡೋದು ಅಂದ್ರೆ ಜಸ್ಟ್ ಇಲ್ಲಿ ಇಬ್ಬರನ್ನ ರೆಫರ್ ಮಾಡ್ತಾರೆ. ಎಕ್ಸಾಂಪಲ್ 900 ಟ್ರಾನ್ ಇಂದ ರೆಫರ್ ಮಾಡ್ಬಿಟ್ಟು ಇಬ್ಬರನ್ನ ರೆಫರ್ ಮಾಡೋದು. ಇಬ್ಬರನ್ನ ರೆಫರ್ ಮಾಡಿದ್ರೆ ಎಷ್ಟಾಗುತ್ತೆ ಅವ್ರಿಗೆ ಬಿಸ್ನೆಸ್ 1800 ಟ್ರಾನ್ ಬಂದಿರುತ್ತೆ. ಈ 1800 ಟ್ರಾನ್ ಅಲ್ಲಿ ಅವ್ರ ಏನ್ ಮಾಡೋದು ಅಂದ್ರೆ ಒಂದು 600 ಟ್ರಾನ್ ನ ಪ್ರಾಫಿಟ್ ಆಗಿ ಇಟ್ಕೊಂಡು 1200 ನೆಕ್ಸ್ಟ್ ಲೆವೆಲ್ ಗೆ ಅಪ್ಗ್ರೇಡ್ ಮಾಡ್ಬೇಕು. ಈ ಅಪ್ಗ್ರೇಡ್ ಅನ್ನ ಯಾಕೆ ಮಾಡ್ಬೇಕು ಅಂತ ಕ್ವಶನ್ ಬಂದಾಗ, ಈ ಅಪ್ಗ್ರೇಡ್ ನೋಡಿ ಮಾಡಿ ಫ್ರೆಂಡ್ಸ್, ಇಲ್ಲಿ ಲಾಸ್ಟ್ ಲೆವೆಲ್ ಅಲ್ಲಿ ನೀವು ನೋಡ್ಬೋದು, ಇಲ್ಲಿ ಲಾಸ್ಟ್ ಪ್ಲೇಸ್ಮೆಂಟ್ ಅಪ್ಲೈನ್ ಲಾಸ್ಟ್ ಕಾಲಮ್ ಅಲ್ಲಿ 67,88,480 TRX ಅಂತಿದೆ. ಇವತ್ತಿನ ಲೆಕ್ಕದಲ್ಲಿ ಒಂದು ಎಕ್ಸಾಂಪಲ್ ಒಂದು 10 ರಿಂದ 11 ರೂಪಾಯಿ ಹಿಡಿದ್ರು ಮೈ ಡಿಯರ್ ಫ್ರೆಂಡ್ಸ್ 7 ರಿಂದ 8 ಕೋಟಿ ರೂಪಾಯಿ ಆಗುತ್ತೆ. ಸೊ ಇದೊಂದು ತುಂಬಾ ದೊಡ್ಡ ಇನ್ಕಮ್ ಮೈ ಡಿಯರ್ ಫ್ರೆಂಡ್ಸ್. ಇದು ನಿಮ್ಗೆ ಬೋನಸ್ ಆಗಿ ಬರ್ತಿರೋದು. ಇದಕ್ಕೆ ನೀವು ಯಾವ್ದು ಕೆಲಸ ಮಾಡ್ತಿಲ್ಲ, ಇದಕ್ಕೆ ನೀವು ಮಾಡ್ತಿರೋ ವರ್ಕ್ ಏನಂದ್ರೆ ಜಸ್ಟ್ ನಿಮ್ ಲೆವೆಲ್ ಅನ್ನ ಅಪ್ಗ್ರೇಡ್ ಆಗಿ ಇಟ್ಕೊಳ್ತಾ ಇದ್ರ ಅಷ್ಟೇ. ಲೆವೆಲ್ ನ ಅಪ್ಗ್ರೇಡ್ ಆಗಿ ಇಟ್ಕೊಳ್ತೀರಾ. ಪ್ರತಿಯೊಬ್ರು ಬಂದು ಯಾರು ನಿಮ್ ಫ್ರೆಂಡ್ಸ್ ಗಳನ್ನ ಅಪ್ಡೇಟ್ ಮಾಡ್ತಾರೆ. ಎಕ್ಸಾಂಪಲ್ ನೀವು ಒಬ್ಬ ಎ ಪರ್ಸನ್ ರೆಫರ್ ಮಾಡಿದ್ರ, ಆ ಪರ್ಸನ್ 1200 ಅಪ್ಡೇಟ್ ಮಾಡ್ಕೊಂಡಿದ್ದಾನೆ, ಅದರಿಂದ ನಿಮಗೆ 60% ಬರುತ್ತೆ. ಅಂದ್ರೆ 700 ಟ್ರಾನ್ ಬರುತ್ತೆ. 2800 ಅಪ್ಡೇಟ್ ಮಾಡ್ತಾನೆ ಅಂದ್ರೆ ಇನ್ಕಮ್ ಮಾಡಿದ್ಮೇಲೆ ಮೈ ಡಿಯರ್ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು 4800 ಟರ್ನ್ ಓವರ್ ಆದ್ಮೇಲೆ 2000 ಟ್ರಾನ್ ಪಾಕೆಟ್ ಅಲ್ಲಿ ಇಟ್ಕೊಂಡು 2800 ಇಂದ ಅಪ್ಡೇಟ್ ಮಾಡ್ಕೋತಾನೆ. ಆ 2800 ಅಪ್ಡೇಟ್ ಮಾಡಿದ್ಮೇಲೆ ಕೂಡ ನಿಮಗೆ 60% ಬರುತ್ತೆ.
ಅಂದ್ರೆ 1600 1700 ಟ್ರಾನ್. ಇದೇ ರೀತಿ ಪ್ರತಿ ಲೆವೆಲ್ ಅಪ್ಗ್ರೇಡ್ ಮಾಡ್ಕೊಂಡು ಮುಂದೆ ಲಾಸ್ಟ್ ಲೆವೆಲ್ ನೋಡಿ ಮೈ ಡಿಯರ್ ಫ್ರೆಂಡ್ಸ್, 1,00,000 ಟ್ರಾನ್ ಏನಾದ್ರು ಅಪ್ಗ್ರೇಡ್ ಮಾಡಿದ್ರೆ ಅಲ್ಲಿ ನಿಮಗೆ 60,000 ಟ್ರಾನ್ ಸಿಗುತ್ತೆ. ಅಂದ್ರೆ ಒಂದು ರೆಫರಲ್, ನೀವ್ ಯಾರನ್ನ ರೆಫರ್ ಮಾಡ್ತಿದ್ರೋ ಆ ಪರ್ಸನ್ 7 ಲೆವೆಲ್ ಏನಾದ್ರು ಅಪ್ಗ್ರೇಡ್ ಮಾಡ್ಕೊಂಡಿದ್ರೆ ಈ 7 ಲೆವೆಲ್ ಮುಖಾಂತರ ನಿಮ್ಗೆ ಆಲ್ಮೋಸ್ಟ್ 1,00,000 ಟ್ರಾನ್ ಸಿಗುತ್ತೆ ಮೈ ಡಿಯರ್ ಫ್ರೆಂಡ್ಸ್, ಒಂದು ರೆಫರಲ್ ಇಂದ. ನಾನು ಹೇಳೋ ಉದ್ದೇಶ ಅದೇ, ಈಗ ನಿಮ್ಗೆ 14 ಜನ ರೆಫರಲ್ ಹೇಳಿದಂದ್ರೆ 14 ಲಕ್ಷ ಸಪರೇಟ್ ಟ್ರಾನ್ ಸಿಗುತ್ತೆ. ಇಲ್ಲಿ ನಾನು ಹೇಳ್ತಿರೋದು ಒಂದು ರೆಫರ್ಗೆ 1,00,000 ಟ್ರಾನ್ ಅಂದ್ರೆ ಇವತ್ತಿನ ಲೆಕ್ಕದ ಪ್ರಕಾರ ಆಲ್ಮೋಸ್ಟ್ 10 ರಿಂದ 12 ಲಕ್ಷ ರೂಪಾಯಿ ಮೈ ಡಿಯರ್ ಫ್ರೆಂಡ್ಸ್. ಸೊ ಇದು ಒಂದೊಂದು ರೆಫರಲ್ ಇದೆ. ಸೊ ಈಗ ನಾನು ಥರ್ಡ್ ಇನ್ಕಮ್ ನಿಮ್ಗೆ ಹೇಳ್ಬೇಕು ಅಂದ್ರೆ, ಥರ್ಡ್ ಇನ್ಕಮ್ ಒಂದು ಲೆವೆಲ್ ಇನ್ಕಮ್. ಇದೊಂಥರ ಬೋನಸ್ ಇನ್ಕಮ್ ಅಂತ ಹೇಳ್ತೀವಿ. ಈ ಲೆವೆಲ್ ಇನ್ಕಮ್ ಯಾವ ರೀತಿ ಕೌಂಟ್ ಆಗುತ್ತೆ ಅಂದ್ರೆ, ಇಲ್ಲೊಂದು ಚಾರ್ಟ್ ಅಲ್ಲಿ ನಾನು ಹೇಳಿದ್ದೀನಿ ನೋಡಿ, ಎಕ್ಸಾಂಪಲ್ಗೆ ನೀವು ಜಸ್ಟ್ ಇಬ್ಬರನ್ನ ರೆಫರ್ ಮಾಡಿರ್ತೀರಾ ಮೈ ಡಿಯರ್ ಫ್ರೆಂಡ್ಸ್, ಎ ಅಂಡ್ ಬಿ ಅನ್ನ ರೆಫರ್ ಮಾಡಿರ್ತೀರಾ. ಎ ಪರ್ಸನ್ 900 ಟ್ರಾನ್ ಜಾಯ್ನ್ ಆಗ್ತಾರೆ, ಬಿ ಪರ್ಸನ್ 900 ಟ್ರಾನ್ ಜಾಯ್ನ್ ಆಗ್ತಾರೆ. ಅವರ ಇನ್ಕಮ್ ತಗೊಂಡ್ಮೇಲೆ ನೀವೇನ್ ಮಾಡ್ತೀರಾ, ನಿಮ್ಮ ಐಡಿನ 1200 ಗೆ ಅಪ್ಗ್ರೇಡ್ ಮಾಡಿರ್ತೀರಾ. ಅದೇ ರೀತಿ ಏನ್ ಮಾಡ್ತಾರೆ, ನಾಳೆ ದಿನ ಎ ಪರ್ಸನ್ ಕೂಡ A1 A2 ಜಾಯ್ನ್ ಮಾಡ್ತಾರೆ, B1 B2 ಕೂಡ ಜಾಯ್ನ್ ಮಾಡ್ತಾರೆ. ನಾಳೆ ಎಕ್ಸಾಂಪಲ್ ಅವರು ಕೂಡ ಅವ್ರಿಬ್ಬರನ್ನ ಫ್ರೆಂಡ್ ನ ರೆಫರ್ ಮಾಡಿ ಅವ್ರು ಏನ್ ಮಾಡ್ತಾರೆ, 1200 ನ ಅಪ್ಗ್ರೇಡ್ ಮಾಡ್ಕೋತಾರೆ. ಈ 1200 ಅಪ್ಗ್ರೇಡ್ ಮಾಡಿದಾಗ ಇದೇನಾಗತ್ತಂದ್ರೆ, ಇದ್ರದ್ದು ಯಾರು ಡೈರೆಕ್ಟ್ ಸ್ಪಾನ್ಸರ್ ಇದ್ರು, ಎಕ್ಸಾಂಪಲ್ ಇದ್ರ ಡೈರೆಕ್ಟ್ ಸ್ಪಾನ್ಸರ್ ಎಕ್ಸಾಂಪಲ್ ತಿಳ್ಕೊಳ್ಳೋಣ, ಎ ಅಂಡ್ ಬಿ ಇದಾರೆ. ಎ ಅಂಡ್ ಬಿಗೆ ಏನಾಗುತ್ತೆ 60% ಹೋಗುತ್ತೆ. ಅದೇ ರೀತಿ ನಮ್ಗೆ ಏನಾಗತ್ತಂದ್ರೆ 40% ನಮಗೆ ಲೆವೆಲ್ ಇನ್ಕಮ್ ಅಂತ ಬೋನಸ್ ಆಗಿ ಬರುತ್ತೆ. ಇದು ನನ್ಗೆ ಗೊತ್ತಿಲ್ಲ ಕಾಂಟ್ಯಾಕ್ಟ್ಸ್. A1 A2 ನನಗೆ ಪರಿಚಯ ಇಲ್ಲ, ಅವ್ರು ಇಂಡೈರೆಕ್ಟ್ ಆಗಿ ಆಟೋ ಸ್ಪಿಲ್ ಆಗಿ ಬಂದಿರಬಹುದು ಅಥವಾ ನನ್ನ ಟೀಮೇಟ್ ಎ ಅಂಡ್ ಬಿ ಇಂದ ಬಂದಿರಬಹುದು. ಬಟ್ ನನಗೆ ಏನಾಗ್ಸುತ್ತೆ ಅಂದ್ರೆ ಇಲ್ಲಿ 40% ಆಸ್ ನನಗೆ ಲೆವೆಲ್ ಇನ್ಕಮ್ ಬೋನಸ್ ಆಗಿ ಸಿಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಅಂದ್ರೆ ಸಿಂಪಲ್ ಆಗಿ ತಿಳ್ಕೊಳ್ಬೇಕು ಏನಂದ್ರೆ, ಇಲ್ಲಿ ನಾನ್ ವರ್ಕ್ ಮಾಡ್ಲೇ ಇಲ್ಲ, ನನಗೆ ಆಟೋ ಸ್ಪಿಲ್ ಆಗಿ ಬಂದಿರೋ ಐಡಿಗಳು ನಾನು ಏನ್ ಮಾಡ್ಕೋಬೇಕು, ಇದು ಬೇಸಿಕ್ ಕಂಡೀಷನ್ ಅಂದ್ರೆ ನನ್ನ ಲೆವೆಲ್ ನ ಅಪ್ಗ್ರೇಡ್ ಆಗಿ ಇಟ್ಕೋಬೇಕು. ಇದು ಲೆವೆಲ್ ಅಪ್ಗ್ರೇಡ್ ಆಗಿರುವಂತ ಬೆನಿಫಿಟ್ ಮೈ ಡಿಯರ್ ಫ್ರೆಂಡ್ಸ್. ಇದೇ ರೀತಿ ನೀವೇನಾದ್ರೂ ನೆಕ್ಸ್ಟ್ ಲೆವೆಲ್ ನೋಡಿ, ಥರ್ಡ್ ಲೆವೆಲ್ ನ ನೀವು ಅಪ್ಗ್ರೇಡ್ ಇಟ್ಕೊಂಡ್ರೆ, ಥರ್ಡ್ ಲೆವೆಲ್ ಇಂದ ಯಾರಿದ್ದಾರೆ ಟೀಮ್ಮೇಟ್ಸ್, ಥರ್ಡ್ ಲೆವೆಲ್ ಟೀಮ್ಮೇಟ್ ಎಷ್ಟಿದ್ದಾರೆ ಅಲ್ಲಿ, ಟೋಟಲ್ ಆಗಿ 8 ಜನ ಇದ್ದಾರೆ. 8 ಜನದಿಂದ ನಿಮ್ಗೆ ಎಷ್ಟು ಬರುತ್ತೆ ಇನ್ಕಮ್ ನೋಡಿ, 40% ಅಂದ್ರೆ 8,512 ಟ್ರಾನ್ಸ್. ಇವತ್ತಿನ ಲೆಕ್ಕದಲ್ಲಿ 8,500 ಟ್ರಾನ್ಸ್ ಅಂದ್ರೆ ಇದು ನಮಗೆ ಆಲ್ಮೋಸ್ಟ್ 90,000 to 1 lakh rupees ಮೈ ಡಿಯರ್ ಫ್ರೆಂಡ್ಸ್. ಇದು ಫೌಂಡೇಶನ್ ಲೆವೆಲ್. ಇಲ್ಲಿವರೆಗೆ ನೀವ್ ಏನ್ ಇನ್ಕಮ್ ಮಾಡ್ತೀರಾ, ಇದೊಂದು ಜಸ್ಟ್ ಮಿನಿಮಮ್ ಇನ್ಕಮ್ ಮೈ ಡಿಯರ್ ಫ್ರೆಂಡ್ಸ್, ಜಸ್ಟ್ ಬಿಗಿನಿಂಗ್ ಇನ್ಕಮ್ ಅಂತ ಹೇಳ್ತೀವಿ. ಇಲ್ಲಿವರೆಗೆ ನಿಮ್ಮ ಹತ್ರ ಒಂದು 10-15 ಜನ ಟೀಮ್ ಆಗಿರುತ್ತೆ ಅಷ್ಟೇ. ಸೊ ನೆಕ್ಸ್ಟ್ ಇನ್ಕಮ್ ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿಂದ ನಿಮ್ಮ ಇನ್ಕಮ್ ಎಕ್ಸ್ಪೋನೆನ್ಷಿಯಲ್ ಆಗೋದು. ಇದೊಂದು ನೀವು ಕೀ ಲೆವೆಲ್ ನೆನ್ಪಿಟ್ಕೊಳ್ಳಿ. ಈ 9,000 ಲೆವೆಲ್ ಯಾವಾಗ ಅಪ್ಗ್ರೇಡ್ ಮಾಡ್ತಿರೋ ಅಲ್ಲಿಂದ ನೀವು ದೊಡ್ಡ ಮಟ್ಟಿಗೆ ಇನ್ಕಮ್ ಎಕ್ಸ್ಪೆಕ್ಟ್ ಮಾಡಬಹುದು. ಇಲ್ಲಿ 9,000 ಟ್ರಾನ್ ಇಂದ ನೀವು ಏನಾದ್ರು ಅಪ್ಗ್ರೇಡ್ ಆಗಿದ್ರೆ ನಿಮ್ದು 4th ಲೆವೆಲ್ ನೋಡಿ ಟೀಮ್ಮೇಟ್ ಜಾಸ್ತಿ ಆಗ್ತಾರೆ, ನಿಮ್ಮ ಅಪ್ಗ್ರೇಡ್ ಅಮೌಂಟ್ ಕೂಡ ಜಾಸ್ತಿ ಆಗುತ್ತೆ. ಅಲ್ಲಿ ಮಾತ್ರ ಟೋಟಲ್ ಇನ್ಕಮ್ ನೋಡಿ ಎಷ್ಟು ಬರುತ್ತೆ ಅಂದ್ರೆ 54,720 ಟ್ರಾನ್ಸ್. ಇವತ್ತಿನ ಲೆಕ್ಕದಲ್ಲಿ ಆಲ್ಮೋಸ್ಟ್ 6 to 7 lakh rupees ಆಗುತ್ತೆ. ಸೊ ಇಲ್ಲಿಂದ ನೀವು ನೋಡಬಹುದು. ನೆಕ್ಸ್ಟ್ ಲೆವೆಲ್ ಬಂದ್ಬಿಟ್ಟು 5th ಲೆವೆಲ್. ಆ 5th ಲೆವೆಲ್ ಅಲ್ಲಿ 25,000 ಅಪ್ಗ್ರೇಡ್ ಮಾಡ್ತೀರಾ, ಇಲ್ಲಿ 32 ಮೆಂಬರ್ಸ್ ಬರ್ತಾರೆ. ಈ 32 ಮೆಂಬರ್ಸ್ ಇಂದ ನಿಮ್ಗೆ ಏನಾಗುತ್ತೆ 40% ಅಂದ್ರೆ 3,04,000 ಟ್ರಾನ್. 3,04,000 ಟ್ರಾನ್ ಅಂದ್ರೆ ಇವತ್ತಿನ ಲೆಕ್ಕದ ಪ್ರಕಾರ ಆಲ್ಮೋಸ್ಟ್ 30 to 35 lakh rupees ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು 6th ಲೆವೆಲ್, ಇಲ್ಲಿ 64 ಮೆಂಬರ್ಸ್ ಬರ್ತಾರೆ. ಈ 64 ಮೆಂಬರ್ ಇಂದ ನೀವು ನೋಡಬಹುದು 12,16,000 TRX. 12,16,000 TRX ಅಂದ್ರೆ ಇವತ್ತಿನ ಲೆಕ್ಕದ ಪ್ರಕಾರ ಆಲ್ಮೋಸ್ಟ್ 1.3 to 1.5 crore rupees. ಇದು ಲಾಸ್ಟ್ ಲೆವೆಲ್ ಮೈ ಡಿಯರ್ ಫ್ರೆಂಡ್ಸ್. ಇದೊಂದು ಡ್ರೀಮ್ ಲೆವೆಲ್ ಅಂತ ಹೇಳ್ತೀವಿ. ಪ್ರತಿಯೊಬ್ಬರು ಇದನ್ನ ಟಾರ್ಗೆಟ್ ಇಟ್ಕೊಂಡು ವರ್ಕ್ ಮಾಡ್ಬೇಕು ಮೈ ಡಿಯರ್ ಫ್ರೆಂಡ್ಸ್. ಈ ಲೆವೆಲ್ ಏನಾದ್ರು ರೀಚ್ ಆಗಿದ್ರೆ ಜಸ್ಟ್ ಇದು ಒಂದು ಲೆವೆಲ್ ಇನ್ಕಮ್ ಏನ್ ನೋಡ್ತಿದ್ವಿ ನಾವು, 128 ಪೀಪಲ್ ಅಪ್ಗ್ರೇಡ್ ಮಾಡೋದ್ರಿಂದ 48,64,000 ಟ್ರಾನು. ಇದು ನಮ್ ಇಂಡಿಯನ್ ರುಪೀಸ್ ಲೆಕ್ಕ ಮಾಡಿದ್ರೆ ಸುಮಾರು 6 ರಿಂದ 7 ಕೋಟಿ ರೂಪಾಯಿ ಆಗುತ್ತೆ. ನಾನು ಇವತ್ತು ಏನೇನ್ ಮಾತಾಡ್ತೀನಿ ಇದೆಲ್ಲ ಬಂದು ಇವತ್ತಿನ ರೇಟ್ ಪ್ರಕಾರ ಮೈ ಡಿಯರ್ ಫ್ರೆಂಡ್ಸ್. ಇದು ನಾನು ಹೇಳ್ತಾ ಇದೀನಿ, ಇವತ್ತು ಬಂದು 10 ರಿಂದ 12 ರೂಪಾಯಿ ಟ್ರಾನ್ ನಡೀತೀವಂತ ರೇಟು. ನಾಳೆ ದಿನ ಎಕ್ಸಾಂಪಲ್ ಒಂದು 3 months ಆದ್ಮೇಲೆ ಅಟ್ಲೀಸ್ಟ್ ಟ್ರಾನ್ ಏನಾದ್ರು ನೆಕ್ಸ್ಟ್ ಒಂದು ಅಟ್ಲೀಸ್ಟ್ 20 rupees 30 rupees ಡಬಲ್ ಆಯ್ತು ಅಂದ್ರೆ ನಿಮ್ಮ ಇನ್ಕಮ್ ಆಲ್ಮೋಸ್ಟ್ ಡಬಲ್ ಆಗುತ್ತೆ. ನೀವು ಡಿಜಿಟಲ್ ಅಸೆಟ್ ಮೈ ಡಿಯರ್ ಫ್ರೆಂಡ್ಸ್, ಮಕ್ಕಳಿಗೆ ಯಾವ ರೀತಿ ಆಸ್ತಿ ಮಾಡ್ತಿರೋ ಅಂತಸ್ತು ಮಾಡ್ತಿರೋ ಅದೇ ರೀತಿ ಸ್ವಲ್ಪ ಕ್ರಿಪ್ಟೋ ಕರೆನ್ಸಿನ ಇವತ್ತು ಇಟ್ಕೊಳ್ಳಿ ಮೈ ಡಿಯರ್ ಫ್ರೆಂಡ್ಸ್. ನಿಮ್ಮ ವಾಲೆಟ್ ಅಲ್ಲಿ ಸ್ವಲ್ಪ ಅರ್ನ್ ಮಾಡಿ ಇಟ್ಕೊಳ್ಳಿ. ನಾನು ಯಾವ್ದು ನಿಮ್ ಪಾಕೆಟ್ ಇಂದ ಹಾಕಿ ಹೇಳಲ್ಲ, ಇದೊಂದು ಎಜುಕೇಶನ್ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ಇಲ್ಲಿ ಕಂಪ್ಲೀಟ್ ಎಜುಕೇಶನ್ ಮೈ ಡಿಯರ್ ಫ್ರೆಂಡ್ಸ್. ಇಲ್ಲಿ ನಿಮ್ಗೆ ಏನೇನ್ ಸಿಗುತ್ತಲ್ಲ ಕಂಪ್ಲೀಟ್ ಆಗಿ ನೀವು ವರ್ಕ್ ಮಾಡಿದ್ರಿಂದ ಸಿಗುತ್ತೆ. ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಅಲ್ಲ, ಯಾವುದೇ ರೀತಿ ಇನ್ನೊಬ್ರಿಗೆ ದುಡ್ಡು ಹಾಕ್ಸ್ತಾ ಇಲ್ಲ. ಅದೊಂದು ಮೈಂಡ್ ಅಲ್ಲಿ ಕ್ಲಿಯರ್ ಆಗಿ ಇಟ್ಕೊಳ್ಳಿ. ನಾವು 900 ಟ್ರಾನ್ ಕೊಡ್ತಾ ಇರೋದು ಜಸ್ಟ್ ಫಾರ್ ಎಜುಕೇಶನ್ ಫೀಸ್ ಅಂತ ತಿಳ್ಕೊಳ್ಳಿ ಮೈ ಡಿಯರ್ ಫ್ರೆಂಡ್ಸ್. ಬಿಕಾಸ್ ಇಲ್ಲಿ ಯಾವುದೇ ನಿಮ್ಗೆ ಹೇಳ್ತೀನಿ, ಸ್ಟಾಕ್ ಮಾರ್ಕೆಟ್ ಬೇಸಿಕ್ ಕಲಿಬೇಕು ಅಂದ್ರೂ ಕೂಡ 30 ರಿಂದ 40 ಸಾವಿರ ರೂಪಾಯಿ ಕೊಟ್ಟರೆ ಬೇಸಿಕ್ ಕಲಿಸ್ಕೊಡ್ತಾರೆ ಮೈ ಡಿಯರ್ ಫ್ರೆಂಡ್ಸ್. ಅದೇ 30-40 ಸಾವಿರ ಕೊಟ್ಟು ನಾನು ಕ್ರಿಪ್ಟೋ ಕರೆನ್ಸಿ ಕಲಿಬೇಕಂದ್ರೆ ಯಾವುದೇ ಇನ್ಸ್ಟಿಟ್ಯೂಟ್ ಇಲ್ಲ ಸದ್ಯಕ್ಕೆ ಮಾರ್ಕೆಟ್ ಅಲ್ಲಿ. ಅಂಡ್ ಈ ಕೊರೋನಾ ಟೈಮ್ ಅಲ್ಲಿ ಅಂತ ನೀವು ಹೊರಗಡೆ ಹೋಗಕ್ ಆಗೋದಿಲ್ಲ. ಇದೊಂದು ಒಳ್ಳೆ ಅವಕಾಶ ನಾನು ನಿಮ್ಗೆ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ಪಟ್ಟಿದ್ದೀನಿ. ನಿಮ್ಗೆಲ್ರಿಗೂ ಅರ್ಥ ಆಗಿರ್ಬೋದು ಅನ್ಕೊಂಡಿದೀನಿ. ಯಾರೆಲ್ಲ ನಿಮ್ಗೆ ಇನ್ವೈಟ್ ಮಾಡಿದ್ದಾರೆ ಅವ್ರನ್ನ ಪರ್ಸನಲಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಮೈ ಡಿಯರ್ ಫ್ರೆಂಡ್ಸ್. ಯಾಕಂದ್ರೆ ನಾನು ಹೇಳುವಂತ 100% ಅಲ್ಲಿ ನಿಮಗೆ ಫಸ್ಟ್ ಟೈಮ್ ಕೇಳೋರಿಗೆ ಒಂದು 5 to 10% ಅಷ್ಟೇ ಅರ್ಥ ಆಗ್ಬೋದು. ಬಿಕಾಸ್ ಇದೊಂದು ಹೊಸ ಕಾನ್ಸೆಪ್ಟ್ ಆಗಿರೋದ್ರಿಂದ, ಬಿಕಾಸ್ ಇದು ಯಾರು ಮಾಡಿಲ್ಲ. ಯಾಕಂದ್ರೆ ನಮಗ್ ಗೊತ್ತಾಗಿರೋದೇ ರೀಸೆಂಟ್ ಆಗಿ ಮೈ ಡಿಯರ್ ಫ್ರೆಂಡ್ಸ್. ನಾವು ಹೊಸದಾಗಿ ಮಾಡ್ತಿರೋದ್ರಿಂದ ನಮ್ಗೆ ಗೊತ್ತಿರೋ ನಾಲೆಜ್ ಅನ್ನ ನಾವು ಶೇರ್ ಮಾಡ್ತಿರೋದು ನಮ್ಮ ಎಲ್ಲ ಟೀಮ್ ಮೇಟ್ಸ್ ಜೊತೆ. ಅವ್ರ ಜೊತೆ ಡಿಸ್ಕಸ್ ಮಾಡಿ, ಅವ್ರ ಜೊತೆ ಅವ್ರ ಥ್ರೂ ಕನೆಕ್ಟ್ ಆಗಿ
ಆದಷ್ಟು ಬೇಗ ದೊಡ್ಡ ಮಟ್ಟಿಗೆ ಬೆಳೀಲಿ ಅಂತ ಎಲ್ರಿಗೂ ಹೇಳ್ತೀನಿ. ಎಲ್ರಿಗೂ ಆಲ್ ದ ಬೆಸ್ಟ್. ಎಲ್ರಿಗೂ ಧನ್ಯವಾದಗಳು. ಎಲ್ರಿಗೂ ಕೊನೆವರೆಗೂ ಕೇಳಿದ್ದಕ್ಕೆ ಧನ್ಯವಾದಗಳು. ಈಗ ನಮ್ಮ ಟೀಮ್ ಅಲ್ಲಿರುವಂತಹ ಕೆಲವೊಂದು ಲೀಡರ್ ಗಳು ಇರ್ತಾರೆ, ಆಲ್ರೆಡಿ ಇದ್ರ ಬಗ್ಗೆ ಕೆಲವೊಂದು ಅಚೀವ್ ಮಾಡಿದ್ದಾರೆ ಲಾಸ್ಟ್ ಒಂದು 10-15 ಡೇಸ್ ಅಲ್ಲಿ. ಅವರ ಎಕ್ಸ್ಪೀರಿಯನ್ಸ್ ಅನ್ನ ಕೇಳೋಣ. ಸೊ ಹ್ಯಾಂಡ್ ಓವರ್ ಮೈಕ್ ಟು ಸ್ಟೀಫನ್ ಸರ್, ಪ್ಲೀಸ್ ಸ್ಪೀಕ್ ಔಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ರಿಗೂ ಧನ್ಯವಾದಗಳು. Hi Laling, thank you so much for taking your time and giving this opportunity. As usual, it was a fantastic presentation from your side. And friends, I just want to tell you one thing at this particular moment and this time. Current situation is really very worst. Complete world is turning into digital. Physically, whatever we are doing it's becoming day by day, it's becoming too difficult for us to do. This hardly takes a minimum investment. If you could ask me if anyone could start this business, I would definitely say yes. If people could reach out this business to at least to the minimum of 2 people, stick to me, you guys can make millions in this business. It's all about how you guys take it up, learn things, take help from us, from our people who have invited you into this business. Talk to them, understand how the concept works. Only if you are interested, then you start and take up this business. Do not do it with force. The interest should come from your side. Else, please do not waste your 900 TRX, whatever the amount is equivalent to INR of 10 to 12,000 rupees. We will be very upfront to you. Do not waste your money if you are not interested. Do not start this business by a force or motivation. Educate yourself and then start it up. And I would make sure, if you guys are serious about this business, I would make sure within 3 months you guys can make 10-15 lakhs. It's not a big deal at all. Kindly contact the people whomever invited you to this particular business and understand how this works, and come and join with us. We will give you a complete support from our side. Let it be a positive or negative, we are with you guys. Simple as that, I can tell you. So all the very best. Thank you, Elaling, for giving this. Thank you, sir. Thank you, sir. Anyone of our teammate want to speak up, please can speak up, sir. ಯಾರಾದ್ರೂ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೋಬೇಕು ಅಂದಿದ್ರೆ 1-2 ನಿಮಿಷ ಟೈಮ್ ಇದೆ ನಮ್ಮ ಹತ್ರ ಇನ್ನೂ ಕೂಡ. ಸೊ ನೀವು ಪ್ಲೀಸ್ ಸ್ಪೀಕ್ ಅಪ್ ಮಾಡ್ಬೋದು. ವಿನಿತಾ ಮೇಡಮ್, ಪ್ಲೀಸ್ ಗೋ ಹೆಡ್ ಮ್ಯಾಮ್. ವೆಲ್ಕಮ್ ಮ್ಯಾಮ್. ಹಲೋ, ಗುಡ್ ಈವ್ನಿಂಗ್ ಟು ಒನ್ ಅಂಡ್ ಆಲ್. ಎಲ್ಲರಿಗೂ ನಮಸ್ಕಾರಗಳು. ನನಗಂತೂ ತುಂಬಾ ಐ ಆಮ್ ರಿಯಲಿ ವೆರಿ ಹ್ಯಾಪಿ for giving. I mean, I should thank Mr. Stephen and Yalaling for giving me this wonderful opportunity and this platform to really show who we are. Seriously, to be very frank, you don't get this kind of opportunity anywhere. I mean, I've been worked in different platforms and different sectors. I never ever heard about the concept like this. So it's really wonderful. And one more thing I would like to tell everyone here, I mean, as a team, we have to promote this through various media, so that people come to know about this. So there are so many people who don't know about this. So let's join hands together and promote this. Let educate people to know about what cryptocurrency exactly is. Thank you so much. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಕೆಲವೊಂದು ಕನ್ನಡ ಸ್ನೇಹಿತರಿಗೆ ಹೇಳ್ತೀನಿ, ಮೇಡಮ್ ಹೇಳೋದು ಇಷ್ಟೇ ಉದ್ದೇಶ ಅಂದ್ರೆ, ಇದೊಂದು ಒಳ್ಳೆ ಅವಕಾಶ ಆಗಿರೋದು. ಅಂಡ್ ಪ್ರತಿಯೊಬ್ರು ಒಂದು ನಿಮ್ದೇ ಇರುವಂತ ಡಿಫ್ರೆಂಟ್ ಫೇಸ್ಬುಕ್ ಆಗ್ಲಿ, ಇನ್ಸ್ಟಾಗ್ರಾಮ್ ಆಗ್ಲಿ, ಸುಮಾರು ಮೀಡಿಯಾಗಳಲ್ಲಿ ನೀವು ಇದನ್ನ ಪ್ರಮೋಟ್ ಮಾಡ್ಬೋದು. ಒಂದು ಮನೇಲಿ ಕುತ್ಕೊಂಡು ಮಾಡುವಂತ ಒಂದು ಕೆಲಸ ಅಂತ ಸುಲಭವಾಗಿ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಫಾರ್ ಯುವರ್ ವ್ಯಾಲ್ಯೂಬಲ್ ಎಕ್ಸ್ಪೀರಿಯನ್ಸ್ ಶೇರಿಂಗ್. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ಯಾರಾದ್ರೂ ನಮ್ದು ಟೀಮ್ಮೇಟ್ಸ್ ಯಾರಾದ್ರೂ ಇದ್ರೆ 1-2 ಮಾತುಗಳನ್ನ ಹೇಳ್ಬೋದು. ಡೌಟ್ಸ್ ಇರುವಂತ ನಮ್ಮ ಹೊಸ ಕ್ಯಾಂಡಿಡೇಟ್ಸ್ ಗಳು ಇದಾರಲ್ಲ, ಪ್ಲೀಸ್ ನೀವೇನ್ ಮಾಡಿ ಅಂದ್ರೆ ನಮ್ಮ ಟೀಮ್ಮೇಟ್ಸ್ ಜೊತೆ ಆಲ್ರೆಡಿ ಕನೆಕ್ಟ್ ಆಗಿ ಅವರಿಗೆಲ್ಲ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಶೇರಿಂಗ್ ನ ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಗೊತ್ತಿದೆ. ಸೊ ಪರ್ಸನಲಿ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಳ್ಬಹುದು. ಸೊ ಇನ್ನೂ ಒಂದು 2 minutes ಟೈಮ್ ಅನ್ನ ಅವಕಾಶ ಇದೆ. ಸೊ ಯಾರಾದ್ರೂ ಸೆಲ್ವಾ ಸರ್, ಮುರಳಿ ಸರ್, ರಾಘವೇಂದ್ರ ಸರ್, ನಮ್ಮ ಓಲ್ಡ್ ಟೀಮ್ಮೇಟ್ಸ್ ಯಾರಿದ್ದೀರಾ, 3-4 ಜನ ಇದ್ದೀರಾ, ಅವರಿಗೆ ಮಾತಾಡಕ್ಕೆ ಒಂದು ಅವಕಾಶ ಕೊಡ್ತೀವಿ. 2 minutes ಟೈಮ್ ಇದೆ ಮೈ ಡಿಯರ್ ಫ್ರೆಂಡ್ಸ್. ಇಲ್ಲಾಂದ್ರೆ ಮೀಟಿಂಗ್ ನ ವೈಂಡ್ ಅಪ್ ಮಾಡಬಹುದು. ಇದೊಂದು ಪ್ಲಾಟ್ಫಾರ್ಮ್ ಮೈ ಡಿಯರ್ ಫ್ರೆಂಡ್ಸ್. ನಿಮ್ಗೆ ಯಾರೆಲ್ಲ ಹೊಸೊಬ್ರು ಕರ್ಕೊಂಡ್ ಬಂದ್ರೆ ಅವರಿಗೆ ನೀವು ಹೇಳುವ ಒಂದು ಒಳ್ಳೆ ಎಜುಕೇಶನ್ ಮಾಡಿಕೊಡುವಂತ ಒಂದು ಪ್ಲಾಟ್ಫಾರ್ಮ್ ಮೈ ಡಿಯರ್ ಫ್ರೆಂಡ್ಸ್. ಮುರಳಿ ಸರ್, ವೆಲ್ಕಮ್ ಸರ್. ಗುಡ್ ಈವ್ನಿಂಗ್. ಹಲೋ. ಇವಾಗ ಎಲ್ಲಾಲಿಂಗ್ ಸರ್ ಆಲ್ರೆಡಿ ಕರೀತಾ ಇದ್ರು ಲೀಡರ್ಸ್ ಮಾತಾಡಿ ಅಂತ. ದಿನ ನಾನ್ ಮಾತಾಡ್ತಾ ಇದ್ದೀನಿ, ಬಟ್ ಲೀಡರ್ಸ್ ಯಾರು ಮೈಕ್ ಆನ್ ಮಾಡ್ಬಿಟ್ಟು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇಲ್ಲ.
ಆದಷ್ಟು ಎಲ್ಲರ ಹತ್ರ ಕೇಳ್ಕೊಳ್ಳೋದೇನಂದ್ರೆ ಇದು ನಮ್ಮ ಪ್ಲಾಟ್ಫಾರ್ಮ್, ನಾವೆಲ್ಲರೂ ಒಂದೇ ಫ್ಯಾಮಿಲಿನೇ. ನೀವು ಎಲ್ಲೇ ನಾನೇ ಮಾತಾಡೋದು, ಸ್ಟೀಫನ್ ಸರ್ ಮಾತಾಡೋದು, ಇದು ದಿನ ಆಗ್ತಾ ಇದೆ. ನಿಮ್ಮ ಲೀಡರ್ಗಳು ಯಾರಾದ್ರೂ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬಹುದು. ಮೈಕ್ ಆನ್ ಮಾಡ್ಕೊಂಡು ಮಾತಾಡಿ. ಟೈಮ್ ಇರೋದಿನ್ನ ಜಸ್ಟ್ 2 ನಿಮಿಷ ಸರ್, 2 to 3 minutes ಇದೆ ಅಷ್ಟೇ. 2 to 3 minutes ಇದೆ, ಮಾತಾಡಬಹುದು, ಅವಕಾಶ ಇದೆ. ಯಾಕಂದ್ರೆ ನಾವು ಮಾಡದೆ half an hour ಟೈಮ್ ಸೆಷನ್, ಸೊ ಯುಟಿಲೈಸ್ ಮಾಡ್ಕೊಳ್ಳಿ ಮೈ ಡಿಯರ್ ಫ್ರೆಂಡ್ಸ್. ಯಾವ್ದು ಸ್ಟ್ರೆಚ್ ಮಾಡಲ್ಲ ನಾವು. ಯಾರಾದ್ರೂ ಇದ್ರ ಹಬೀಬ್ ಸರ್, ರಘು ಸರ್, ರಿಜ್ವಾನ್ ಮಹಮ್ಮದ್ ಸರ್, ಎನಿವನ್ ವಾಂಟ್ ಟು ಶೇರ್? ಪ್ಲೀಸ್ ಶೇರ್ ಸರ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ನಿಮ್ಮ ಮೈಕ್ ಅನ್ನ ಡೈರೆಕ್ಟ್ ಆಗಿ. ಎಲ್ಲ ಓಪನ್ ಕೊಟ್ಟಿದ್ದೀನಿ ಮೈಕ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, ನಾವು ಮತ್ತೆ ನಾಳೆ ನಿಮ್ಗೆ 7 o'clock ಸಿಗೋಣ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಗಳನ್ನ ಇನ್ವೈಟ್ ಮಾಡಿ ಮೈ ಡಿಯರ್ ಫ್ರೆಂಡ್ಸ್. ಯಾಕೆ ಕೊರೋನಾ ಈಗ ಡೇ ಬೈ ಡೇ ಜಾಸ್ತಿ ಆಗ್ತಿರೋದು. ಇದೊಂದು ಒಂಥರ ನಮ್ಗೆ ಹೇಳ್ಬೇಕಂದ್ರೆ ಒಂದು ಬ್ಯಾಡ್ ಸಿಚುವೇಶನ್ ಮೈ ಡಿಯರ್ ಫ್ರೆಂಡ್ಸ್. ಈ ಬ್ಯಾಡ್ ಸಿಚುವೇಶನ್ ಅಲ್ಲಿ ಸುಮಾರು ಜನಕ್ಕೆ ಒಂದು ಹೊರಗಡೆ ಒಂದು 10-15 ಸಾವಿರ ದುಡಿದ್ರೆ ಕಷ್ಟ ಆಗುತ್ತೆ. ಫ್ರೆಂಡ್ಸ್, ನಾನ್ ಹೇಳ್ತಾ ಇದ್ದೀನಿ, ನನಗೆ ಎಲಾಲಿನ್ ಸರ್, ಸ್ಟೀಫನ್ ಸರ್ ಬಂದು ಈ ಕಾನ್ಸೆಪ್ಟ್ ಹೇಳಿದಾಗ ನಾನ್ ಮಾಡಕ್ ರಿಯಲಿ ರೆಡಿ ಆಗಿರ್ಲಿಲ್ಲ. ಬಟ್ ಒಂದು ಏನಂದ್ರೆ, ಇವ್ರು ಇದ್ರಲ್ಲಿ ನಾವು ಎಜುಕೇಶನ್ ಕೊಡ್ತೀನಿ, ನಾವು ಕನ್ನಡ ಮಾಡ್ಬೋದು ಅಂತ ಹೇಳಿದಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ನಾನು ರಿಯಲಿ ಹೇಳ್ಬೇಕಂದ್ರೆ 10 days ಅಲ್ಲಿ 60,000 ಏನ್ ಮಾಡಿದೀನಿ. ಇದ್ರಲ್ಲಿ ಬೇರೆ ಯಾವ ಕಾನ್ಸೆಪ್ಟ್ ಅಲ್ಲೂ ನಾನು ಮಾಡಕ್ ಆಗ್ಲಿಲ್ಲ. ಅಷ್ಟು ಒಳ್ಳೆ ಕಾನ್ಸೆಪ್ಟ್, ಸೂಪರ್ ಆಗಿದೆ. ದಿನ ಪ್ರೋಗ್ರಾಮ್ ಅಟೆಂಡ್ ಮಾಡಿ, ಆದಷ್ಟು ಡೈಲಿ ನಿಮ್ ಜೊತೆಗೆ ಫ್ರೆಂಡ್ಸ್ ನ ಕರ್ಕೊಂಡ್ ಬಂದು ಪ್ರೋಗ್ರಾಮ್ ಅಟೆಂಡ್ ಮಾಡಿಸಿ. ನಾನು ಇವಾಗ ಏನಕ್ಕೆ ಜಾಸ್ತಿ ಮಾತಾಡ್ತಾ ಇಲ್ಲ ಅಂದ್ರೆ ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಅದಕ್ಕೆ ನಾನು ಮೈಕ್ ಆನ್ ಮಾಡ್ಕೊಂಡು ಮಾತಾಡ್ತಾ ಇರೋದು. ಓಕೆ ಫ್ರೆಂಡ್ಸ್, ಓಕೆ ಎಲಾಲಿನ್ ಸರ್, ನೀವು ಟೇಕ್ ಓವರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ಹೇಳೋದು ಇಷ್ಟೇ, ಒಂದು ಒಳ್ಳೆ ಅವಕಾಶ ಇದೆ, ಆದಷ್ಟು ನಾವು ಉಪಯೋಗ ಮಾಡ್ಕೊಳ್ಳಿ, ಬಳಕೆ ಮಾಡ್ಕೊಳ್ಳಿ ಮೈ ಡಿಯರ್ ಫ್ರೆಂಡ್ಸ್. ಮಾರ್ಕೆಟ್ ಅಲ್ಲಿ ಸುಮಾರು ಫ್ರಾಡ್ ಪ್ಲಾನ್ ಗಳನ್ನ ನೋಡಿದೀವಿ ನಾವು ಕೂಡ, ನೀವು ಕೂಡ ನೋಡಿರ್ತೀರಾ. ಸೊ ಅಂತ ಯಾವುದೇ ಪ್ಲಾನ್ ಗಳನ್ನ ಸುಮ್ನೆ ನಾನು ಹೇಳ್ತೀನಿ ದುಡ್ಡು ಹಾಕ್ಬಿಟ್ಟು ಹೋಗ್ಬೇಡಿ. ಯಾಕೆ ಈ ಸಿಚುವೇಶನ್ ತುಂಬಾ ಕ್ರಿಟಿಕಲ್ ಆಗಿರೋದ್ರಿಂದ. ಸೊ ಬಳಕೆ ಮಾಡ್ಕೊಳ್ಳಿ, ಒಂದು ವರ್ಕಿಂಗ್ ಪ್ಲಾಟ್ಫಾರ್ಮ್ ಅಂಡ್ ಎಜುಕೇಶನ್ ಪ್ಲಾಟ್ಫಾರ್ಮ್. ಜನರಿಗೆ ಒಂದು ಎಜುಕೇಶನ್ ಸಿಕ್ಕರೆ ಆಟೋಮೆಟಿಕ್ ಆಗಿ ಮೈ ಡಿಯರ್ ಫ್ರೆಂಡ್ಸ್ ಇನ್ನು ಬರೋ ದಿನಗಳಲ್ಲಿ ನಮ್ದೇ ಆದಂತ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ನ ಸ್ಟಾರ್ಟ್ ಮಾಡ್ತಿದ್ವಿ. ನಮ್ದೇ ಆದಂತ ನಾವು ಡೆಫಿ ಸಿಸ್ಟಮ್ ನ ಹೇಳ್ತೀವಿ. ನಮ್ದೇ ಆದಂತ ಮುಂದೆ ದೊಡ್ಡ ಮಟ್ಟಿಗೆ ನಾವು ಟ್ರೈನಿಂಗ್ ಸೆಷನ್ ನ ಆರ್ಗನೈಸ್ ಮಾಡ್ಕೊಂಡಿದ್ವಿ. ಒಂದು ದೊಡ್ಡ ಮಟ್ಟಿಗೆ ಎವ್ರಿ ಡೇ ಒಂದು ಫಿಕ್ಸ್ಡ್ ಇನ್ಕಮ್ ಕ್ರಿಪ್ಟೋ ಕರೆನ್ಸಿ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಎಜುಕೇಶನ್ ಇದೆ. ಸೊ ನೀವು ಇಲ್ಲಿಗೆ ಟ್ರಾನ್ಸ್ಫರ್ ಗೆ ಸೀಮಿತ ಆಗ್ಬೇಡಿ. ಟ್ರಾನ್ಸ್ಫರ್ ಇಸ್ ದಟ್ಸ್ ಲೈಕ್ 0 to ಮನಿ ಹೆಂಗ್ ಮಾಡ್ಬೇಕು, ಒಂದ್ 0 ಇಂದ ಯಾವ ರೀತಿ ದುಡ್ಡು ಮಾಡ್ಬೇಕು ಅನ್ನೋ ಒಂದು ಅವಕಾಶ ಇರೋದು. ಸೊ ಒಂದ್ ದೊಡ್ಡ ಮಟ್ಟಿಗೆ ಎಲ್ಲರೂ ಕೂಡ ಬೆಳೆಯೋಣ. ಎಲ್ಲರೂ ಮತ್ತೆ ನಾಳೆ ಈ ಟೈಮಲ್ಲಿ ಕರೆಕ್ಟ್ ಸೇಮ್ 7 o'clock ಜಾಯ್ನ್ ಆಗಿ ಮೇಡಮ್ ಫ್ರೆಂಡ್ಸ್. ಮತ್ತೆ ನಾವು ಕನೆಕ್ಟ್ ಆಗೋಣ. ಯಾರೆಲ್ಲ ಹೊಸಬ್ರು ಅಟೆಂಡ್ ಆಗಿದ್ರ, ಯಾರೆಲ್ಲ ನಮ್ ಟೀಮ್ ಮೇಟ್ಸ್ ಇದ್ರ, ಎಲ್ರಿಗೂ ಮತ್ತೊಮ್ಮೆ ತುಂಬ ಹೃದಯದಿಂದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್ ಮೈ ಡಿಯರ್ ಫ್ರೆಂಡ್ಸ್.